ಶ್ರೀ ಗುರು ಶಂಕರಾಚಾರ್ಯರಿಗೆ ವಂದಿಸ್ತಾ ಇಲ್ಲಿ ಇರತಕ್ಕಂತಹ ಎಲ್ಲ ಹಿರಿಯ ಸಹೋದರ ಸಹೋದರಿಯರಿಗೂ ನನ್ನ ವಂದನೆಗಳು. ನಾವೆಲ್ಲ ಮಾನವರು, ನಮಗೆಲ್ಲ ಜೀವನ ಅನ್ನೋದು ಇದೆ. ಈ ಜೀವನ ಅಂದರೆ ಏನು? ಇದು ಎಲ್ಲಿಗೆ ಸಾಗ್ತಾ ಇದೆ? ಯಾರು ನಮಗೆ ಜೀವನ ಪಥವನ್ನು ತೋರಿಸುವಂತಹವರು? ಅದಕ್ಕೆ ಜೀವನ ಪಥವನ್ನು ತೋರಿಸುವಂತಹ ಕೈದೀವಿಗೆ ಇದೆ. ಕೈದೀವಿಗೆ ಅಂದರೆ ಡೈರೆಕ್ಷನ್ ತೋರಿಸುವಂತಹ ಒಂದು ಪಟ್ಟಿ. ಅದು ಯಾವುದು ಅಂತ ಅಂದರೆ ಅದೇ ವೇದ ಅಂತ. ಇದರಲ್ಲಿ ಎರಡು ಪದ ಇದೆ, ವೇದ ಮತ್ತು ಅಂತ ಅಂತ. ವೇದ ಅಂದರೆ ಜ್ಞಾನ, ಅಂತ ಅಂದರೆ ಕೊನೆ, ಗುರಿ ಅಥವಾ ಉದ್ದೇಶ. ಜ್ಞಾನದ ಅಂತ ಅಂದರೆ ಇದನ್ನು ತಿಳಿದರೆ ಬೇರೆ ಯಾವುದನ್ನು ತಿಳಿಯುವಂತಹ ಅವಶ್ಯಕತೆ ಇಲ್ಲ. ವೇದಾಂತಕ್ಕೆ ಬ್ರಹ್ಮಜ್ಞಾನ ಅನ್ನೋ ಅರ್ಥನೂ ಸಹ ಇದೆ. ನಮ್ಮ ಜೀವನದ ಗುರಿ ಏನು ಎನ್ನುವುದನ್ನು ಇದು ತಿಳಿಸ್ಕೊಡುತ್ತೆ. ವೇದಾಂತಗಳ ಉದ್ದೇಶ ಜಗತ್ತಿನ ಮೂಲ ತತ್ವವನ್ನು ತಿಳಿಸೋದು. ಆ ಮೂಲ ತತ್ವವೇ ಬ್ರಹ್ಮ. ಉತ್ತಮವಾದ ಬಾಳನ್ನು ನಡೆಸಲು ಮಾರ್ಗದರ್ಶನ ನೀಡುವಂತಹ ಜೀವನ ಶಾಸ್ತ್ರ ಇದು. ನಾವು ಪ್ರಾಣಿಶಾಸ್ತ್ರ, ಸಸ್ಯಶಾಸ್ತ್ರ, ಜೀವಶಾಸ್ತ್ರ ಇವೆಲ್ಲ ಓದ್ತಾ ಇರ್ತೀವಿ. ಯಾವತ್ತಾದರೂ ಜೀವನಶಾಸ್ತ್ರ ಓದಿದ್ದೀವ? ಇಂತಹ ಅದೇ ವೇದಾಂತ. ಆ ಜೀವನಶಾಸ್ತ್ರವನ್ನು ತಿಳಿಸುವಂತಹದ್ದೇ ವೇದಾಂತ. ಇಂತಹ ವೇದಾಂತದ ತಿರುಳನ್ನು ಜಗತ್ತಿಗೆ ತೋರಿಸಿದವರು ಶಂಕರಾಚಾರ್ಯರು. ಶಂಕರಾಚಾರ್ಯರ ಬಗ್ಗೆ ಎಲ್ಲ ಹಿರಿಯ ಸಹೋದರಿ ನಮಗೆಲ್ಲ ತಿಳಿಸ್ಕೊಟ್ಟಿದ್ದಾರೆ, ಇನ್ನೇನು ನಾನು ಹೆಚ್ಚಿಗೆ ಹೇಳಲ್ಲ. ಇವರು ಪ್ರಸ್ಥಾನತ್ರಯಗಳನ್ನು ಬರೆದಿರೋದ್ರ ಬಗ್ಗೆನೂ ಸಹ ವಿವರವಾಗಿ ತಿಳಿಸ್ಕೊಟ್ಟಿದ್ದಾರೆ. ಹಾಗೆ ಆ ಪ್ರಸ್ಥಾನತ್ರಯಗಳನ್ನು ಬರೆದಿರೋದರ ಉದ್ದೇಶ ವೇದಾಂತದ ವಿದ್ಯಾರ್ಥಿಗಳಿಗೆ ಅನುಕೂಲವಾಗಲಿ ಅಂತ. ಅದರಲ್ಲಿ ಪ್ರಧಾನವಾದ ಗ್ರಂಥವೇ ವಿವೇಕ ಚೂಡಾಮಣಿ. ಚೂಡಾಮಣಿ ಅಂದರೆ ಶಿರಸ್ತ್ರಾಣ ಅಂತ ಹೇಳ್ತಾರೆ. ಶಿರಸ್ಸಿಗೆ ಧರಿಸುವಂತಹ ಒಂದು ಆಭರಣ. ಯೋಗ ಸಾಧಕರು ಇಂತಹ ಆಭರಣವನ್ನು ಧರಿಸಬೇಕು. ಅದು ಯಾವುದು? ವಿವೇಕವೆಂಬ ಚೂಡಾಮಣಿಯನ್ನು ಧರಿಸಬೇಕು. ಇದು ಸಾಧಕರಿಗೆಲ್ಲ ಬಹಳ ಅತ್ಯವಶ್ಯಕ. ಇನ್ನು ವಿವೇಕ ಚೂಡಾಮಣಿಯಿಂದ ಏನೆಲ್ಲ ಪ್ರಯೋಜನ ಅನ್ನೋದನ್ನು ಹೇಳಿದ್ದಾರೆ. ನಾನು ಅದನ್ನು ರಿಪೀಟ್ ಮಾಡೋದಿಲ್ಲ. ಎಷ್ಟು ಶ್ಲೋಕಗಳಿದೆ? 581 ಶ್ಲೋಕಗಳಿದೆ ಅಂತ ತಿಳಿಸ್ಕೊಟ್ಟಿದ್ದಾರೆ. ವಿವೇಕ ಚೂಡಾಮಣಿಯಲ್ಲಿ ಸಾಧನ ಚತುಷ್ಟಯ ಎಂಬ ಭಾಗ ನನ್ನ ಇಂದಿನ ವಿಷಯ. ಇದರಲ್ಲಿ ಒಟ್ಟು 13 ಶ್ಲೋಕಗಳ ಅದನ್ನು ಸೇರಿಸಬಹುದು. 13 ಶ್ಲೋಕಗಳು ಇದೆ. ಮೊದಲನೇ ಶ್ಲೋಕ, ವಿವೇಕಿನೋ ವಿರಕ್ತಸ್ಯ ಶಮಾದಿ ಗುಣಶಾಲಿನಃ ಮುಮುಕ್ಷೋರೇವ ಹಿ ಬ್ರಹ್ಮ ಜಿಜ್ಞಾಸಾ ಯೋಗ್ಯತಾಮತ. ಪ್ರಪಂಚದಲ್ಲಿ ಪ್ರತಿಯೊಂದು ಹುದ್ದೆಯನ್ನು ಪಡಿಬೇಕಾದ್ರೂ ಅದರದೇ ಆದಂತಹ ಅರ್ಹತೆಗಳಿವೆ ಅಲ್ವೇ? ಒಂದು ಟೀಚರ್ ಆಗಬೇಕಂದ್ರೆ ಏನಾಗಬೇಕು? ಲಾಯರ್ ಆಗಬೇಕು, ವೈದ್ಯರಾಗಬೇಕಾದ್ರೆ ಅದರದೇ ಆದಂತಹ ಅರ್ಹತೆಗಳಿದೆ. ಬ್ರಹ್ಮಜ್ಞಾನವನ್ನು ಪಡೆಯೋದಕ್ಕೂ 4 ಅರ್ಹತೆಗಳು ಇದೆ. ಅದನ್ನು ಗಳಿಸ್ಕೊಂಡಿರಲೇಬೇಕು. ಇದನ್ನೇ ಈ ಶ್ಲೋಕ ಹೇಳಿರುವಂತಹದ್ದು. ಅವು ಯಾವುದು ಅಂದರೆ ವಿವೇಕ, ವೈರಾಗ್ಯ, ಷಟ್ ಸಂಪತ್ತಿ ಮತ್ತು ಮುಮುಕ್ಷುತ್ವ. ಮುಂದಿನ ಶ್ಲೋಕವನ್ನು ನೋಡೋಣ. ಸಾಧನಾನ್ಯತ್ರ ಚತ್ವಾರಿ ಕಥಿತಾನಿ ಮನೀಷಿಭಿಃ ಯೇಸು ಸತ್ಸೇವ ಸನ್ನಿಷ್ಠ ಯದಭಾವೇನ ಸಿದ್ಧ್ಯತಿ. ಈ ಶ್ಲೋಕದ ಅರ್ಥವನ್ನು ಅಲ್ಲಿ ಗಮನಿಸ್ಬೋದು. 4 ಸಾಧನಗಳನ್ನೇ ಸಾಧನ ಚತುಷ್ಟಯ ಅಂತ ಹೇಳಿ ಕರೆಯೋದು. ವಿವೇಕ, ವೈರಾಗ್ಯ, ಷಟ್ ಸಂಪತ್ತಿ
ಸದಾಚಾರ, ಮುಮುಕ್ಷುತ್ವ. ಈ ಸಾಧನ ಚತುಷ್ಟಯಗಳನ್ನು ತಿಳಿದುಕೊಳ್ಳುವ ಮುಂಚೆ ಬ್ರಹ್ಮಜ್ಞಾನ ಅಂದರೆ ಏನು ಅಂತ ನೋಡೋಣ. ಬ್ರಹ್ಮನ ಬಗೆಗಿನ ಜ್ಞಾನವೇ ಬ್ರಹ್ಮಜ್ಞಾನ. ಬ್ರಹ್ಮ ಅಂದರೆ ಯಾರು? ಸೃಷ್ಟಿಕರ್ತ. ಯಾಕೆ ಈ ಸೃಷ್ಟಿ ಇದೆ? ಏನು ಇದರ ಅರ್ಥ? ನಾನು ಈ ಸೃಷ್ಟಿಯ ಒಂದು ಭಾಗ, ಆದರೆ ನನ್ನನ್ನು ಸೃಷ್ಟಿ ಮಾಡಿರುವುದರ ಕಾರಣ ಏನು? ಹೀಗೆ ಪ್ರಶ್ನೆಗಳು ಬರೋದು ಸಹಜ. ಇದರಲ್ಲಿ ಮುಖ್ಯವಾಗಿ ನನ್ನ ಬಗ್ಗೆ ನಾನು ತಿಳಿದುಕೊಳ್ಳುವಂತಹ ಜ್ಞಾನವೇ ಬ್ರಹ್ಮಜ್ಞಾನ. ಈ ಬ್ರಹ್ಮಜ್ಞಾನವನ್ನು ಅರಿತವರು ಇದ್ದಾರೆಯೇ ಅಂತ ಪ್ರಶ್ನೆ ಹಾಕಿದ್ರೆ ಖಂಡಿತ ಇದ್ದಾರೆ. ಅವರನ್ನೇ ಬ್ರಹ್ಮಜ್ಞಾನಿಗಳೆಂದು ಕರೆಯೋದು. ಇಂತಹ ಬ್ರಹ್ಮಜ್ಞಾನಿಗಳು ನೀಡಿರುವ ಜ್ಞಾನದ ಆಧಾರದ ಮೇಲೆ ಅವುಗಳ ಅನುಷ್ಠಾನದಿಂದ ನಾವು ಬ್ರಹ್ಮಜ್ಞಾನವನ್ನು ಹೊಂದಬಹುದು. ಇದೇ ಮಾನವ ಜನ್ಮದ ಗುರಿ, ಮಾನವ ಜನ್ಮದ ಸಾರ್ಥಕತೆ ಇದು, ಬ್ರಹ್ಮಜ್ಞಾನವನ್ನು ಹೊಂದುವಂಥದ್ದು. ಆದರೆ ನಾವು ಬ್ರಹ್ಮಜ್ಞಾನದ ಆಕಾಂಕ್ಷಿಗಳೇ ಅನ್ನೋ ಪ್ರಶ್ನೆಯನ್ನು ಹಾಕೋಬೇಕು. ನಾವು ಬ್ರಹ್ಮಜ್ಞಾನದ ಆಕಾಂಕ್ಷಿಗಳೇ ಹಾಗೆ ಇದ್ದರೆ ಏನನ್ನ ಮಾಡಬೇಕು? 4 ಸಾಧನೆಗಳನ್ನು ಹೊಂದಬೇಕು, ಅರ್ಹತೆಯನ್ನು ಪಡ್ಕೋಬೇಕು. ಅವು ಯಾವುವು ಅಂತ ನಮಗೆ 17 ಮತ್ತು 18 ಶ್ಲೋಕದಲ್ಲಿ ತಿಳಿದುಕೊಂಡ್ವಿ. ಅದನ್ನೇ ಅವರು ಮುಂದೆ ವಿವರಿಸ್ತಾ ಪ್ರತಿಯೊಂದು ಶ್ಲೋಕಗಳಲ್ಲಿ ಅದನ್ನು ಹೇಳ್ತಾ ಹೋಗ್ತಾರೆ. ಥಿಯಾಸಫಿ ಅಂದರೆ ಏನು? ಬ್ರಹ್ಮಜ್ಞಾನ. ಒಂದು ಪ್ರಶ್ನೆ ಇದೆ, ಥಿಯಾಸಫಿಯಲ್ಲಿ ಬಾಗಿಲು ತಟ್ಟುವವರಿಗೆ ಎನ್ನುವಂತಹ ಒಂದು ಉಕ್ತಿಯಿಂದ ಪುಟ್ಟ ಗ್ರಂಥ ಪ್ರಾರಂಭವಾಗುತ್ತೆ. ಅದರ ಹೆಸರನ್ನು ಹೇಳ್ತೀರಾ? ತುಂಬ ಧನ್ಯವಾದಗಳು. ಪರಮಗುರು ಚರಣ ಸನ್ನಿಧಿ. ಇದನ್ನು ಬರೆದವರು ಹೇಗೆ ಬರೆದ್ರು ಅದೆಲ್ಲ ಗೊತ್ತಿದೆ. ನಾನು ಥಿಯಾಸಫಿ ಸೊಸೈಟಿಯ ಸದಸ್ಯರಿಗೆ ಹೆಚ್ಚು ವಿವರಿಸೋ ಅಗತ್ಯ ಇಲ್ಲ, ಆದರೂ ಹೊಸಬರು ಇದ್ದರೆ ಹೇಳ್ತೀನಿ. ಇದರಲ್ಲಿರುವಂತಹ ಉಪದೇಶಗಳು ಜೀವನ್ಮುಕ್ತ ಗುರುಗಳಿಂದ ನೇರವಾಗಿ ಬಂದಿರುವಂತಹದ್ದು. ಈ ಉಪದೇಶಗಳು ಯೋಗ ಮಾರ್ಗದಲ್ಲಿ ಜೆ ಕೃಷ್ಣಮೂರ್ತಿಯವರಿಗೆ ಮುಂದುವರಿಯಲು ಸಹಾಯ ಮಾಡಿದಂತೆ ನಮಗೂ ಸಹ ಸಹಾಯ ಮಾಡುವುದರಲ್ಲಿ ಯಾವ ಸಂಶಯವೂ ಇಲ್ಲ. ಈ ಗ್ರಂಥ 30ರಿಂದ 40 ಭಾಷೆಗಳಲ್ಲಿ ಪರಿವರ್ತನೆ ಆಗಿದೆ. ಮೂಲ ಗ್ರಂಥ ಇಂಗ್ಲಿಷ್ನಲ್ಲಿ ಇದೆ, ಅದು 30ರಿಂದ 40 ಭಾಷೆಗಳಲ್ಲಿ ಬರೆಯಲ್ಪಟ್ಟಿದೆ. ಇದರ ಉಪದೇಶಗಳು ಆಧುನಿಕ ಶೈಲಿಯಲ್ಲಿವೆ. ಎಷ್ಟೋ ವರ್ಷಗಳ ಹಿಂದೆ ಶಂಕರಾಚಾರ್ಯರು ನಮಗೆ ಕೊಟ್ಟಿದ್ರು, ಈ ಬುದ್ಧಿಗೆ ಅದು ಅರ್ಥ ಆಗೋದು ತುಂಬಾ ಕಷ್ಟ ಆಯಿತು. ಆದರೆ ಪರಮಗುರು ಚರಣ ಸನ್ನಿಧಿಯಲ್ಲಿ ತುಂಬ ಸರಳವಾಗಿ ಅದೇ ವಿಚಾರಗಳನ್ನು ನಮಗೆ ವಿವರವಾಗಿ ತಿಳಿಸ್ಕೊಟ್ಟಿದ್ದಾರೆ. ಈ ಆಧುನಿಕ ಶೈಲಿಯ ಜೀವನವನ್ನು ನಡೆಸ್ತಾ ಇರುವಂತಹ ನಮಗೆಲ್ಲರಿಗೂ ಬಹಳ ಉಪಯುಕ್ತವಾದಂತಹ ಗ್ರಂಥ ಪರಮಗುರು ಚರಣ ಸನ್ನಿಧಿಯಲ್ಲಿ. ಅನೇಕ ಬಾರಿ, ಎಷ್ಟು ಬಾರಿ ಮುದ್ರಣವಾಗಿದೆಯೋ ಅದು ಲೆಕ್ಕ ಇಡೋದು ಕಷ್ಟ ಆಗುತ್ತೆ. ನಾನು ನೋಡ್ದಂಗೆ ಕನ್ನಡದಲ್ಲೇ 15 ಮುದ್ರಣಗಳನ್ನು, ಅದು 15ಕ್ಕೂ ಹೆಚ್ಚು ಮುದ್ರಣಗಳನ್ನು ಕಂಡಿದೆ. ಮೋಕ್ಷ ಮಾರ್ಗವನ್ನು ಪ್ರವೇಶಿಸ ಬಯಸುವವರು ಗಳಿಸಬೇಕಾದಂತಹ ಅರ್ಹತೆಗಳನ್ನು ಇಲ್ಲಿ ತಿಳಿಸಿದ್ದಾರೆ. ಈ ಮಾರ್ಗಕ್ಕೆ 4 ಸಾಧನಗಳು ತುಂಬ ಅವಶ್ಯಕ. ಅದನ್ನು ಅಲ್ಲಿ ಹೇಗೆ ಹೇಳಿದ್ದಾರೆ ಅಂದರೆ ವಿವೇಕ, ವೈರಾಗ್ಯ, ಸದಾಚಾರ ಮತ್ತು ಪ್ರೇಮ ಅಂತ ಹೇಳಿ ಕೊನೆಯ 2 ಪದಗಳು ಸರಳವಾಗಿ ಅದನ್ನು ಮಾಡಿದ್ದಾರೆ. ಷಟ್ ಸಂಪತ್ತಿ ಬದಲು ಸದಾಚಾರ ಅಂತ ಹೇಳಿದ್ದಾರೆ. ಅದೇ ವಿಷಯಗಳಿದೆ, ಅದೇ 6 ವಿಷಯಗಳಿದೆ. ಮುಮುಕ್ಷತ್ವ ಬದಲು ಪ್ರೇಮವನ್ನು, ಆ ಪದವನ್ನು ಬಳಸಿದ್ದಾರೆ. ಅದು ಮುಂದೆ ನೋಡೋಣ ನಾವು. ಸಾಧಕನಿಗೆ ಈ 4 ಸಾಧನಗಳು ಬಹಳ ಮುಖ್ಯ. ಇವನ್ನ 4 ವಿಶೇಷ ಗುಣಗಳು ಅಂತ ಹೇಳಿ ಕರಿಬಹುದು. ಇವುಗಳನ್ನು ಹೊಂದಬೇಕಾದದ್ದು ಅನಿವಾರ್ಯ ಅಂತ ಶಂಕರಾಚಾರ್ಯರೇ ಹೇಳ್ತಾರೆ. ಈ 4ರಲ್ಲಿ ಎಷ್ಟರ ಮಟ್ಟಿಗೆ ಪಕ್ವತೆ ನಾವು ಪಡಿತೇವೋ ಅಷ್ಟರ ಮಟ್ಟಿಗೆ ಗುರಿಯನ್ನು ತಲುಪೋದಕ್ಕೆ ಅರ್ಹತೆಗಳನ್ನು ಪಡ್ಕೊಳ್ತೇವೆ. ಯೋಗ ಮಾರ್ಗದಲ್ಲಿ ನಮಗೇನಾದರೂ ನಡೆಯುವಾಗ ಹಿನ್ನಡೆ ಆಗ್ತಿದೆ ಅಂತ ಅನ್ನಿಸ್ಕೊಂಡ್ರೆ ಅದಕ್ಕೆ ಕಾರಣ ಏನು?
ಅಂತ ಹುಡುಕಿದಾಗ ಈ 4 ಸಾಧನಗಳಲ್ಲಿ ಯಾವುದಾದರೂ ಒಂದರ ಕೊರತೆ ಇರೋದನ್ನು ಪತ್ತೆ ಹಚ್ಚಬಹುದು. ಇದರ ಕೊರತೆಯೇ ನಮ್ಮ ಸಾಧನೆಗೆ ಹಿನ್ನಡೆ. ಆಧ್ಯಾತ್ಮಿಕ ಸಾಮರ್ಥ್ಯದ ಪೂರೈಕೆ ಹೆಚ್ಚಾಗಿ ಬೇಕಂದರೆ ಈ 4 ಗುಣಗಳು ಗಳಿಸಲೇಬೇಕು ನಾವು. ಸಾಧಕನು ಉತ್ಸಾಹಗೊಂದಿದ್ರೂ ಅಷ್ಟೆ, ಅದು ಹೊರಗಿನ ವಸ್ತುಗಳಲ್ಲಿ ಇರಲ್ಲ. ಅವರು ಸರಿಯಾಗಿ ಧ್ಯಾನ ನನಗೆ ಹೇಳ್ಕೊಡ್ಲಿಲ್ಲ, ಜ್ಞಾನ ಸಿಗಲಿಲ್ಲ, ಈ ರೀತಿ ದೂರುವಂತಹದ್ದಲ್ಲ. ತನ್ನೊಳಗೆ ಇರುವಂತಹ ಆಧ್ಯಾತ್ಮಿಕ ಸಾಮರ್ಥ್ಯದ ಕೊರತೆ ಅನ್ನೋದನ್ನು ತಿಳ್ಕೋಬೇಕು. ಆ ಆಧ್ಯಾತ್ಮಿಕ ಸಾಮರ್ಥ್ಯದ ಕೊರತೆಯನ್ನು ಹೇಗೆ ಗುರುತಿಸ್ಕೊಳ್ಳೋದು? ಈ 4 ಸಾಧನಗಳು ನನ್ನಲ್ಲಿ ಹೇಗಿದೆ ಅನ್ನೋದನ್ನು ಪರೀಕ್ಷಿಸಿಕೊಂಡಾಗ ಅದು ಸಿಗುತ್ತೆ. ಮುಂದಿನ ಶ್ಲೋಕವನ್ನು ನೋಡೋಣ. ಆದೌ ನಿತ್ಯವಸ್ತು ವಿವೇಕ ಪರಿಗಣ್ಯತೆ ಇಹ ಮುತ್ರ ಫಲಭೋಗ ವಿರಾಗಸ್ತದನಂತರಂ ಶಮಾಧಿ ಷಟ್ ಸಂಪತ್ತಿ ಮುಮುಕ್ಷುತ್ವಮಿತಿ ಸ್ಫುಟಂ. ಈ ಶ್ಲೋಕದಲ್ಲಿ ವಿವೇಕ ಮತ್ತು ವೈರಾಗ್ಯವನ್ನು ವಿವರಿಸ್ತಾ ಹೋಗ್ತಾರೆ. ವಿವೇಕದ ಬಗ್ಗೆ ಹೇಳ್ತಾ ಮಾನವರೆಲ್ಲರಿಗೂ ಸಾಧಾರಣವಾಗಿ ಒಂದು ಮಟ್ಟದ ವಿವೇಕ ಇದ್ದೇ ಇರುತ್ತೆ. ಆದರೆ ಅನೇಕರಿಗೆ ಅದು ಹೆಚ್ಚು ಪ್ರಕಟವಾಗುತ್ತೆ, ಕೆಲವರಿಗೆ ಸುಪ್ತಾವಸ್ಥೆಯಲ್ಲೇ ಅದು ಇರುತ್ತೆ. ಲೌಕಿಕವಾಗಿ ಬುದ್ಧಿವಂತರು ಅಂತ ಅನ್ನಿಸ್ಕೊಳ್ಳೋರಲ್ಲೂ ಸಹ ಈ ವಿವೇಕ ಅಂದರೆ ಸತ್ಯ ಅಸತ್ಯ, ನಿತ್ಯ ಅನಿತ್ಯಗಳ ವಿವೇಚನೆ ಇರೋದು ತುಂಬ ಅಪರೂಪ. ಆತ್ಮವಿಕಾಸದ ಹಂತದಲ್ಲಿರುವವರಿಗೆ ವಿವೇಕ ಹೆಚ್ಚಾಗಿ ಪ್ರಕಟಗೊಳ್ಳುತ್ತೆ ಅಂತ ಹೇಳ್ತಾರೆ. ಅದು ಗ್ರಹಿಸಲ್ಪಡುತ್ತೆ, ಹೆಚ್ಚಾಗಿ ಪ್ರಕಟಗೊಳ್ಳುತ್ತೆ, ಹಾಗೆ ಗ್ರಹಿಸಲ್ಪಡುತ್ತೆ. ಆದರೆ ನಮಗೆ ಇಲ್ವಲ್ಲ ಅಂತ ಯಾರಾದರೂ ನಿರಾಸೆ ಪಡಬೇಕಾಗಿಲ್ಲ. ಯಾಕೆ ಅಂದರೆ ಇದು ಪರಮಾತ್ಮನು ಸಿಕ್ಕಿದವರಿಗೆ ಕೊಟ್ಟಂತಹ ಅನುಗ್ರಹ ಅಲ್ಲ, ವರ ಅಲ್ಲ. ಇದು ಅವರು ಕೊಟ್ಟಿದ್ದಾರೆ, ನನಗೆ ಕೊಟ್ಟಿಲ್ಲ ಅಂತ ಹೇಳಕ್ಕೆ. ಮುಖ್ಯವಾದ ವಿಷಯ ನೋಡೋಣ. ಮನಸ್ಸು ಬುದ್ಧಿ ತಮ್ಮ ಪರಿಶ್ರಮದಿಂದ ಸಂಸ್ಕಾರವನ್ನು ಹೊಂದಿ ಸತತ ಅಭ್ಯಾಸದ ಮೂಲಕ ಐಕ್ಯತೆ ಮತ್ತು ಸೂಕ್ಷ್ಮತೆ ಹಾಗೂ ಪೂರ್ಣತೆಯನ್ನು ಪಡೆದಿರುವುದರ ಫಲವೇ ವಿವೇಕ. ವಿವೇಕವನ್ನು ಹೀಗೆ ಸಂಪಾದನೆ ಮಾಡ್ಕೋಬೇಕಾಗುತ್ತೆ. ಈಗ ಇದಿಷ್ಟು ವಿವೇಕ ಚೂಡಾಮಣಿಯ ವಿಚಾರಗಳಲ್ಲಿ ತಗೊಂಡಂತಹದ್ದು. ಅದೇ ವಿವೇಕವನ್ನು ಪರಮಗುರು ಚರಣ ಸನ್ನಿಧಿಯಲ್ಲಿ ಏನು ಹೇಳಿದ್ದಾರೆ ಅಂತ ನೋಡೋಣ. ತಿಳಿದವರೇ ವಿವೇಕಿಗಳು ಅಂತ ಅಲ್ಲಿ ಬರುತ್ತೆ. ಯಾರು ತಿಳಿದವರು? ತಿಳಿವಳಿಕೆ ಅಂದರೆ ಏನು? ದೈವ ಸಂಕಲ್ಪದ ತಿಳುವಳಿಕೆ. ಅದೇ ಈಶ್ವರನ ಅಂಶಗಳಾದ ನಾವು ಅವನಂತೆ ಆಗಬೇಕು ಅನ್ನೋದು. ಅದಕ್ಕಾಗಿ ಭಗವಂತನು ಸ್ವತಃ ರೂಪಿಸಿರುವಂತಹ ದೈವಿ ಯೋಜನೆ ಅಂದರೆ ಸಂಸರಣಾ ನಿಯಮವನ್ನು ಅರಿತವರೇ ತಿಳಿದವರು. ದೈವ ಸಂಕಲ್ಪಕ್ಕಾಗಿ ಶ್ರಮಿಸುತ್ತಿರುವಂತಹ ಶ್ವೇತರ್ಷಿ ಸಂಘದವರಾದಂತಹ ಮಹಾತ್ಮರೇ ತಿಳಿದವರು, ಜ್ಞಾನಿಗಳು, ಬ್ರಹ್ಮಜ್ಞಾನಿಗಳು. ಅವರು ಮಾಡುತ್ತಿರುವಂತಹ ಲೋಕ ಕಲ್ಯಾಣದ ಕಾರ್ಯಕ್ಕೆ ಸಹಕಾರ ನೀಡೋದಕ್ಕಾಗಿ ತನ್ನನ್ನು ತಾನು ಸಿದ್ಧಗೊಳಿಸಿಕೊಳ್ಳುವುದೇ ವಿವೇಕ. ಇಂತಹ ಕಾರ್ಯಕ್ಕೆ ನಮ್ಮನ್ನು ನಾವು ಸಿದ್ಧಗೊಳಿಸಿಕೊಳ್ಳುವುದೇ ವಿವೇಕ. ಇನ್ನೊಂದು ವಿಚಾರ, ವಿರಾಗ ಅಥವಾ ವೈರಾಗ್ಯ ಅಂದರೆ ಏನು? ಇಷ್ಟೆಲ್ಲ ವಿವೇಕ ಅಂದರೆ ನಾವೇನಂತ ತಿಳ್ಕೊಂಡ್ವಿ. ಇಷ್ಟೆಲ್ಲ ವಿವೇಕದಿಂದ ಉತ್ಪನ್ನವಾದಂತಹ ಅನಾಸಕ್ತಿಯೇ ನಿಜವಾದ ವೈರಾಗ್ಯ. ವಿವೇಕವು ಹೆಚ್ಚಾದಷ್ಟು ವೈರಾಗ್ಯ ದೃಢವಾಗುತ್ತೆ. ಹಾಗೆ ಪರಮಗುರು ಚರಣ ಸನ್ನಿಧಿಯಲ್ಲಿ ವೈರಾಗ್ಯ ಅಂದರೆ ಏನು ಅನ್ನೋದನ್ನ ನೋಡೋಣ. ಎಲ್ಲ ಸ್ವಾರ್ಥಯುತವಾದ ಆಸೆಯೂ ಸಹ ಬಂಧನ ಅಂತ ಹೇಳ್ತಾರೆ. ಎಷ್ಟು ಶ್ರೇಷ್ಠವಾದ ವಿಚಾರಗಳನ್ನು ಕೋರಿದ್ರೂ ಸರಿ, ಅವೆಲ್ಲವೂ ಸಹ ನಮ್ಮನ್ನು ಬಂಧಿಸುತ್ತೆ.
ಸ್ವರ್ಗ ಪ್ರಾಪ್ತಿ ಇರ್ಬೋದು, ಪುನರ್ಜನ್ಮವಿಲ್ಲದ ಮುಕ್ತಿ ಇರ್ಬೋದು, ಎಲ್ಲವೂ ಸಹ ನಮ್ಮನ್ನ ಬಂಧಿಸುತ್ತೆ. ಹಾಗಾದ್ರೆ ಯಾವುದನ್ನು ನಾವು ಆಶ್ರಯಿಸಬೇಕು? ಯಾವುದನ್ನು ನಾವು ಆಶ್ರಯಿಸಬೇಕು? ಅದನ್ನೇ ಮುಂದಿನ ಶ್ಲೋಕದಲ್ಲಿ ಹೇಳ್ತಾರೆ. ಬ್ರಹ್ಮ ಸತ್ಯಂ ಜಗನ್ಮಿತ್ಯೇತಿ ಏವಂ ರೂಪೋ ವಿನಿಶ್ಚಯಃ ಸೋಯಂ ನಿತ್ಯವಸ್ತು ವಿವೇಕಃ ಸಮುದಾಹೃತಃ. ಹೀಗೆ ಈ ಶ್ಲೋಕದಲ್ಲಿ ವಿವೇಕದ ಪೂರ್ಣ ಲಕ್ಷಣಗಳನ್ನು ಹೇಳ್ತಾರೆ, ವಿವರಿಸ್ತಾ ಹೋಗ್ತಾರೆ ಅದನ್ನು. ವೇದಾಂತದಲ್ಲಿ ವಿವೇಕ ಅಂದರೆ ಅಸತ್ಯದಿಂದ ಸತ್ಯವನ್ನು ವಿಂಗಡಿಸುವ ವಿವೇಚನಾ ಶಕ್ತಿ, ಇದನ್ನೇ ವಿವೇಕ ಅಂತ ಹೇಳೋದು. ಹಾಗಾದರೆ ಸತ್ಯ ಅಂದರೆ ಏನು? ಸತ್ಯ ಎಂದರೆ ಯಾವ ಕಾಲಕ್ಕೂ ಬದಲಾವಣೆಯನ್ನಾಗಲಿ ವಿಕಾರವನ್ನಾಗಲಿ ಹೊಂದದ ಸದಾ ಸಿದ್ಧವಾಗಿರುವಂತಹ ನಿತ್ಯ ವಸ್ತು. ನಮ್ಮ ಋಷಿವರ್ಯರು ಜೀವಿಗಳ ಆಂತರಿಕ ಜಗತ್ತನ್ನು ವಿಶ್ಲೇಷಿಸಿ ಸಕಲ ಜೀವಿಗಳಿಗೂ ಆಧಾರಭೂತವಾಗಿರುವಂತಹ, ಆಶ್ರಯವಾಗಿರುವಂತಹ, ಮೂಲಭೂತವಾಗಿರುವಂತಹ ವಸ್ತುವನ್ನು ನಮಗೆ ಪರಿಚಯ ಮಾಡಿಕೊಟ್ಟಿದ್ದಾರೆ. ಆ ಮೂಲಭೂತ ವಸ್ತುವೇ ಸತ್ಯವಸ್ತು, ವಿಕಾರವಿಲ್ಲದ ಸರ್ವವ್ಯಾಪಿಯಾಗಿರುವಂತಹ ನಿತ್ಯ ವಸ್ತು. ನಾವು ಜೀವನದ ಆಳವನ್ನು ವಿಚಾರ ಮಾಡಿ ಅದರ ಶುದ್ಧ ಸ್ವರೂಪವನ್ನು ಅರಿಯಲು ಹೊರಟಾಗ ಎಲ್ಲ ಕಡೆಗಳಲ್ಲೂ ಎಲ್ಲ ಕಾಲಗಳಲ್ಲೂ ವ್ಯಾಪಕವಾಗಿರುವಂತಹ ಚೈತನ್ಯವೇ ಜೀವನದ ಸಾರ ಸ್ವರೂಪ ಅನ್ನುವಂತಹ ಅನುಭವ ನಮ್ಮಲ್ಲಿ ಮೂಡುತ್ತೆ. ಹೀಗೆ ವಿಶ್ವಕ್ಕೆಲ್ಲ ಅಧಿಷ್ಠಾನವಾಗಿರುವ ಸಾರ್ವತ್ರಿಕ ತತ್ವವನ್ನೇ ವೇದಾಂತದಲ್ಲಿ ಬ್ರಹ್ಮ ಅಂತ ಹೇಳಿ ಕರೆದಿದ್ದಾರೆ. ಜಗತ್ತಿಗೆ ಆಶ್ರಯಭೂತವಾಗಿರುವಂತಹ ವಸ್ತುವು ನಿತ್ಯವಾದದ್ದು, ಸತ್ಯವಾದುದು, ಅವಿಕಾರಿಯಾದದ್ದು, ರೂಪರಹಿತವಾದದ್ದು ಮತ್ತು ಶಾಶ್ವತವಾದದ್ದು. ಆ ಅವಿನಾಶಿಯಾದ ಬ್ರಹ್ಮವೇ ಸತ್ಯ, ಇನ್ನು ಉಳಿದಿದ್ದೆಲ್ಲ ನಿತ್ಯ. ಅದನ್ನು ನೋಡೋಣ. ನಮ್ಮ ಕಣ್ಣೆದುರಿಗೆ ಕಾಣುವ ನಾನಾ ವಸ್ತುಗಳು ಎಷ್ಟೇ ಆಕರ್ಷವೂ ಅದ್ಭುತವೂ ಆಗಿದ್ರೂ ಅವು ಅನಿತ್ಯ, ಅಪೂರ್ಣ, ಮಿಥ್ಯ. ಅವು ಇಂದು ಇದ್ದು ನಾಳೆ ಇಲ್ಲವಾಗುವಂತಹವು, ವಿಕಾರಿ, ವಿನಾಶಿ. ಆದುದರಿಂದ ಅವುಗಳಿಂದ ಬರುವಂತಹ ಸುಖನೂ ಅಲ್ಪ ಮಟ್ಟದ್ದು, ದುಃಖ ಅಧಿಕವಾಗಿರುತ್ತೆ. ಈ ಅರಿವನ್ನು ಅನುಭವದಿಂದ ತಿಳಿದು ಬಾಳನ್ನು ಅದರ ಬೆಳಕಿನಲ್ಲಿ ನಡೆಸುವುದೇ ವೇದಾಂತದಲ್ಲಿ ವಿವೇಕ ಎನಿಸ್ಕೊಳ್ಳುತ್ತೆ. ಪರಮಗುರು ಚರಣ ಸನ್ನಿಧಿಯಲ್ಲೂ ಸಹ ಇದಕ್ಕೆ ಹೊಂದಾಣಿಕೆಯಾಗುವಂತಹ ವಿಚಾರಗಳನ್ನು ನಾವು ತಿಳ್ಕೊಳ್ಳೋದಾದ್ರೆ, ವಿವೇಕ ಅನ್ನೋದು ಸಾಧನಗಳಲ್ಲಿ ಮೊದಲನೆಯದು ಅಂತ ಹೇಳ್ತಾರೆ. ಸಾಧನಗಳಲ್ಲಿ ಮೊದಲನೆಯದು. ಇಲ್ಲಿ ಪರಮಗುರು ಚರಣ ಸನ್ನಿಧಿಯಲ್ಲಿ ವಿವೇಕಕ್ಕೆ ಒಂದು ಪದವನ್ನು ಬಳಸಿದ್ದಾರೆ, ಸದಸದ್ವಿವೇಕ. ಸದಸದ್ವಿವೇಕ, ಯಾವಾಗಲೂ ಇರಬೇಕಾದಂತಹ ಒಳ್ಳೆಯ ವಿವೇಕ, ಸರಿಯಾದಂತಹ ವಿವೇಕ. ಯೋಗ ಮಾರ್ಗದ ಪ್ರಾರಂಭದಲ್ಲಿ ಮಾತ್ರ ಇದನ್ನು ಅಭ್ಯಸಿಸಿದ್ರೆ ಸಾಕಾ? ಇಲ್ಲ, ಪ್ರತಿ ದಿನವೂ ಪ್ರತಿ ಹೆಜ್ಜೆಗೂ ಮಾರ್ಗದ ಕೊನೆಯವರೆಗೂ ಅಭ್ಯಾಸ ಮಾಡಬೇಕು ವಿವೇಕನ ಅಂತ ಗ್ರಂಥದಲ್ಲಿ ಹೇಳಲ್ಪಟ್ಟಿದೆ. ನಾನು ಶಾರ್ಟಾಗಿ ಹೇಳ್ಕೊಳ್ತಾ ಹೋಗ್ತೀನಿ, ಆದರೆ ಪ್ರತಿಯೊಬ್ಬರು ಆ ಗ್ರಂಥವನ್ನು ಪಡ್ಕೊಂಡು ಸರಳವಾಗಿ ಹೇಳಿರುವಂತಹದ್ದನ್ನು ಅನುಸರಿಸೋದಕ್ಕೆ ಸಾಧ್ಯ, ಅನುಷ್ಠಾನಕ್ಕೆ ಸಾಧ್ಯವಾಗಿರುವಂತಹದ್ರಿಂದ ಪ್ರತಿಯೊಬ್ಬರು ಅದನ್ನು ಅಭ್ಯಾಸ ಮಾಡಬೇಕಂತ ಕೇಳ್ಕೊಳ್ತಾರೆ. ಯೋಚನೆ, ಮಾತು, ಕೆಲಸಗಳಲ್ಲಿ ಸತ್ಯವಾಗಿರೋದು ವಿವೇಕ. ದೇಶ, ಜನಾಂಗ, ಮತ ಈ ವಿಷಯದಲ್ಲೂ ಸಹ ವಿಶಾಲ ದೃಷ್ಟಿ, ಭಗವತ್ ಸಂಕಲ್ಪದ ಅರಿವು ಇರಬೇಕಾದದ್ದು ವಿವೇಕ ಅಂತ ಅನ್ನಿಸ್ಕೊಳ್ಳುತ್ತೆ. ಹಾಗೆ ಪ್ರತಿಯೊಬ್ಬರಲ್ಲೂ ಪ್ರತಿಯೊಂದರಲ್ಲೂ ಭಗವತ್ ಚೈತನ್ಯವನ್ನು ಗುರುತಿಸೋದೇ ವಿವೇಕ. ಮುಂದಿನ ಶ್ಲೋಕವನ್ನು ನೋಡೋಣ. ತದ್ವೈರಾಗ್ಯಂ ಜಿಹಾಸಾಯ ದರ್ಶನ ಶ್ರವಣಾದಿಭಿಃ
ದೇಹಾದಿ ಬ್ರಹ್ಮ ಪರ್ಯಂತೆ ಯನಿತ್ಯಾನಿತ್ಯ ಭೋಗು ವಸ್ತುನಿ. ಈ ಶ್ಲೋಕದಲ್ಲಿ ವೈರಾಗ್ಯದ ವಿಚಾರವಾಗಿ ಹೇಳ್ತಾರೆ. ವೈರಾಗ್ಯ ಅನ್ನೋದು ಒಂದು ಮಾನಸಿಕ ಸ್ಥಿತಿ, ಸ್ಟೇಟ್ ಆಫ್ ಮೈಂಡ್. ಬಾಹ್ಯ ವಸ್ತುಗಳನ್ನು ಹಂಬಲಿಸಿ ಅವುಗಳಿಗಾಗಿ ಪರದಾಡುವಂತಹ ಗೀಳನ್ನು ಸಂಪೂರ್ಣವಾಗಿ ಕಳೆದುಕೊಂಡಿರೋದು. ಮಾನವರಿಗಾದಂತಹ ನಮಗೆ ಬೇಕಾಗಿರೋದು ಸುಖ, ಸಂತೋಷ, ನೆಮ್ಮದಿ ಅಲ್ವೇ? ಅದನ್ನ ನಮ್ಮ ಅಂತಃಶಕ್ತಿಯಿಂದಲೇ ಪಡೆದುಕೊಳ್ಬೇಕು, ನಮ್ಮ ಅಂತಃಶಕ್ತಿಯಿಂದಲೇ ಅದನ್ನ ಪಡೆದುಕೊಳ್ಬೇಕು. ಅವು ಬಾಹ್ಯ ವಸ್ತುಗಳಲ್ಲಿ ಇಲ್ಲ ಅನ್ನೋದು ವಿವೇಕ ನಮಗೆ ತಿಳಿಸ್ಕೊಡುತ್ತೆ. ಆಗ ಮನಸ್ಸು ವಿಷಯಗಳ ಬೆನ್ನಟ್ಟಿ ಹೋಗೋದಿಲ್ಲ, ತಾನಾಗಿಯೇ ನಿಂತು ಹೋಗುತ್ತೆ. ಆಗ ವಿಷಯಗಳ ಆಕರ್ಷಣೆಯೂ ಮಾಯ ಆಗುತ್ತೆ. ಇದೇ ವೈರಾಗ್ಯ. ಇದನ್ನ ವಿವೇಕದಿಂದಲೇ ನಮ್ಮಲ್ಲಿ ಸ್ಥಾಪಿಸ್ಕೊಳ್ಬೇಕು. ಇದೇ ವೈರಾಗ್ಯವನ್ನ ಪರಮಗುರು ಚರಣ ಸನ್ನಿಧಿಯ ವಿಚಾರದಲ್ಲಿ ಏನು ಹೇಳಿದ್ದಾರೆ ಅಂತ ತಿಳಿಯೋಣ. ವೈರಾಗ್ಯ ಅಂದರೆ ಅಲ್ಲಿ ತುಂಬ ದೊಡ್ಡ ದೊಡ್ಡ ಪದ ಏನು ಉಪಯೋಗಿಸಲ್ಲ, ಹೇಗೆ ಅಭ್ಯಾಸ ಮಾಡಬೇಕು ಅಂತ ಹೇಳ್ತಾ ಹೋಗ್ತಾರೆ. ತನ್ನ ಕೆಲಸವೆಷ್ಟೋ ಅಷ್ಟನ್ನು ನೋಡಿಕೊಂಡು ಮೌನವಾಗಿ ಇರೋದು, ಇತರರ ಕೆಲಸಕ್ಕೆ ಕೈ ಹಾಕದೇ ಇರೋದು, ಪ್ರತಿಯೊಬ್ಬರಿಗೂ ಸ್ವಾತಂತ್ರ್ಯವನ್ನು ನೀಡೋದು, ಇತರರ ಸ್ವಾತಂತ್ರ್ಯಕ್ಕೆ ಧಕ್ಕೆಯಾಗದಂತೆ ನಡೆದುಕೊಳ್ಳೋದು, ಮಾನವರಿಗಾಗಲಿ ಪ್ರಾಣಿಗಾಗಲಿ ಹಿಂಸೆ ನೀಡದೆ ಎಚ್ಚರಿಕೆಯ ಜೀವನವನ್ನು ನಡೆಸೋದು, ಅಂದರೆ ಅಹಿಂಸೆಯ ಪಾಲನೆ, ಪ್ರೇಮಪೂರಿತವಾದಂತಹ ಸೇವಾ ಮನೋಭಾವ, ಸಿದ್ಧಿಗಳಿಗೆ ಆಸೆ ಪಡದೇ ಇರುವಂತಹ ವೈರಾಗ್ಯ ಭಾವ, ಕರ್ಮ ನಿಯಮದ ಮೇಲೆ ಪೂರ್ಣ ನಂಬಿಕೆ, ಇವೇ ವೈರಾಗ್ಯ ಪಾಲನೆಯ ಅಭ್ಯಾಸಗಳು. ಇನ್ನು ನೀವು ಗ್ರಂಥವನ್ನು ಪ್ರತಿ ಸಾರಿ ಅದು ಹೇಳಲ್ಲ, ಗ್ರಂಥದಲ್ಲಿ ಹೆಚ್ಚಾಗಿದೆ, ದಯವಿಟ್ಟು ಗ್ರಂಥವನ್ನು ಗಮನಿಸಿ. ಇನ್ನು ಮುಂದಿನ ಶ್ಲೋಕಗಳಲ್ಲಿ 6 ಸದ್ಗುಣಗಳನ್ನು ಬೆಳೆಸಿಕೊಳ್ಳುವುದರ ಬಗ್ಗೆ ತಿಳಿಸ್ತಾ ಹೋಗ್ತಾರೆ. ಅದು ಯಾವುದು? ವಿವೇಕ ಆಯಿತು, ವೈರಾಗ್ಯ ಆಯಿತು, ಮುಂದಿನದು ಷಟ್ ಸಂಪತ್ತಿ. ಅದನ್ನು ಪರಮಗುರು ಚರಣ ಸನ್ನಿಧಿಯಲ್ಲಿ ಏನು ಹೇಳ್ತಾರೆ? ಸದಾಚಾರ. ಸದಾಚಾರದ ಬಗ್ಗೆ ಸದಾಚಾರ ಅನ್ನೋ ಪದವನ್ನು ಪರಮಗುರು ಚರಣ ಸನ್ನಿಧಿಯಲ್ಲಿ ಬಳಸಿದ್ದಾರೆ. ಈ 6 ಸದ್ಗುಣಗಳು ಮನಸ್ಸು ಬುದ್ಧಿಗಳನ್ನು ಜ್ಞಾನದ ನೆಲೆಗೆ ಕೊಂಡೊಯ್ಯುವ ಅಗತ್ಯವಾದ ಮೆಟ್ಟಿಲುಗಳು. ಈ ಸದ್ಗುಣಗಳ ಚಿಂತನೆ ಬಹಳ ಅಗತ್ಯ. ಕಷ್ಟಪಟ್ಟು ಈ ಸದ್ಗುಣಗಳನ್ನು ನಮ್ಮೊಳಗೆ ಸ್ಥಾಪಿಸಿಕೊಂಡ್ರೆ ಬ್ರಹ್ಮಜ್ಞಾನಿಗಳಾಗುವುದು ಖಂಡಿತ. ಇದನ್ನು 2 ಮಾರ್ಗಗಳಿಂದ ನಾವು ಗಳಿಸಬಹುದು. ಒಂದನೇ ಮಾರ್ಗ ಆಂತರಂಗಿಕವಾದ ವಿಶ್ಲೇಷಣೆ, ಎರಡನೆಯದು ಸ್ವಯಂ ಪರಿಶೀಲನೆ. ಇದ್ರ ಬಗ್ಗೆ ನಾವು ತುಂಬ ವಿಚಾರಗಳನ್ನು ಕೇಳಿರ್ತೀವಿ, ಹೆಚ್ಚು ವಿವರಣೆ ತಮಗೆ ಅಗತ್ಯ ಇಲ್ಲ ಅಂತ ನನ್ನ ಅನಿಸಿಕೆ. ಈ 2 ಮಾರ್ಗಗಳಿಂದ ಆ ಸಾಧನೆಗಳನ್ನು ನಾವು ಪಡ್ಕೊಳ್ಬಹುದು. ಮುಂದಿನ ಶ್ಲೋಕವನ್ನು ನೋಡೋಣ. ವಿರಜ್ಯ ವಿಷಯವ್ರತ ದೋಷಾದೃಷ್ಟ್ಯಾ ಮುಹುರ್ಮುಹುಃ ಸ್ವಲಕ್ಷ್ಯೇ ನಿಯತಾವಸ್ಥಾ ಮನಸಃ ಶಮ ಉಚ್ಯತೆ. ನೋಡಿ, ಈ 6 ಗುಣಗಳಲ್ಲಿ ಮೊದಲನೆಯದೇ ಶಮ. ಶಮ ಅಂದರೆ ಮನಸ್ಸನ್ನು ಹದ್ದುಬಸ್ತಿನಲ್ಲಿ ಇಟ್ಟುಕೊಳ್ಳೋದು, ಶಾಂತಿಯಿಂದ ಇರೋದು. ಆದರೆ ಸದಾ ಚಿಂತಿಸುತ್ತಿರುವಂತಹದ್ದೇ ಈ ಮನಸ್ಸಿನ ಸ್ವಭಾವ. ಏನು ಮಾಡೋದು? ಇಂದ್ರಿಯ ಭೋಗ ವಸ್ತುಗಳಿಂದ ಈ ಮನಸ್ಸನ್ನು ಹಿಮ್ಮೆಟ್ಟಿಸಬೇಕು. ಇದಾದ ಮೇಲೆ ಮನಸ್ಸು ಅವುಗಳ ಚಿಂತನೆಯಲ್ಲಿ ತೊಡಗಬಹುದು. ಆದ್ದರಿಂದ ಆ ಸ್ಥಳದಲ್ಲಿ ಉತ್ಕೃಷ್ಟವಾದಂತಹ ಒಂದು ಧ್ಯೇಯಗಳಲ್ಲಿ ನಮ್ಮ ಮನಸ್ಸನ್ನು ತಲ್ಲೀನಗೊಳಿಸಬೇಕು. ಇದು ಯೋಗ ವಿಧಿಗಳಲ್ಲಿ ಒಂದು ಮುಖ್ಯವಾದಂತಹ ನಿಯಮ. ಉದಾಹರಣೆಗೆ,
ಭಕ್ತಿ ಮಾರ್ಗದ ಭಕ್ತನಾದರೆ ತನ್ನ ಪ್ರೇಮ ಮೂರ್ತಿಯಲ್ಲಿ ಮನಸ್ಸನ್ನು ನೆಲೆಗೊಳಿಸ್ತಾನೆ. ಜ್ಞಾನ ಮಾರ್ಗದ ಜ್ಞಾನಿಯಾದರೆ ಮೂಲ ಚೈತನ್ಯದಲ್ಲಿ ಧ್ಯಾನಾಸಕ್ತನಾಗಿರ್ತಾನೆ. ಕರ್ಮ ಮಾರ್ಗದ ಕರ್ಮಿ ಆದರೆ ನಿಸ್ವಾರ್ಥ ಸೇವಾ ಭಾವನೆಯಿಂದ ತನ್ನ ಮನಸ್ಸನ್ನು ತುಂಬಿರ್ತಾನೆ. ಹೀಗೆ ಶಿಸ್ತು ಸಂಯಮಗಳಿಂದ ಮನಸ್ಸಿನ ಶಾಂತಿ, ಸಮಾಧಾನ, ಪ್ರಸನ್ನತೆಯನ್ನು ಪಡೆದುಕೊಳ್ಳೋದೇ ಶಮ. ಇದಿಷ್ಟು ವೈರಾಗ್ಯದ ವಿಚಾರವಾದರೆ, ವಿವೇಕ ಚೂಡಾಮಣಿಯ ವಿಚಾರವಾದರೆ, ಶಮ ಮನಸ್ಸಿನ ವಿಚಾರವಾದರೆ, ಪರಮಗುರು ಚರಣ ಸನ್ನಿಧಿಯಲ್ಲಿ ಇದರ ಬಗ್ಗೆ ಏನು ಹೇಳ್ತಾರೆ ಅನ್ನೋದನ್ನು ನೋಡೋಣ. ಶಮ ಅನ್ನೋದನ್ನು ಅಲ್ಲಿ ಮನಸ್ಸಿನ ಸ್ವಾಧೀನ ಅಂತ ಹೇಳಿ ಪದವನ್ನು ಬಳಸ್ತಾರೆ. ಶಾಂತ ಮನಸ್ಸು. ಶಾಂತ ಮನಸ್ಸು ಅಂದರೆ ಧೈರ್ಯ, ಸ್ಥೈರ್ಯ. ಯೋಗ ಮಾರ್ಗದ ಪರೀಕ್ಷೆಗಳನ್ನು, ಕಷ್ಟಗಳನ್ನು ಧೈರ್ಯವಾಗಿ ಎದುರಿಸಬೇಕಾದ್ರೆ ಈ ಶಾಂತ ಮನಸ್ಸು ಬಹಳ ಮುಖ್ಯ. ಇದು ಹೇಗೆ ಸಿಗುತ್ತೆ ಅಂದರೆ, ಕಷ್ಟಗಳು ತನ್ನ ಕರ್ಮದ ಫಲಗಳೇ ಅಂತ ಅರಿತಾಗ, ಕಷ್ಟಗಳು ಜೀವನದ ಒಂದು ಭಾಗ ಅಂತ ತಿಳ್ಕೊಂಡು ಸಂತೋಷದಿಂದ ಅನುಭವಿಸಿದಾಗ ಮನಸ್ಸು ಶಾಂತವಾಗುತ್ತೆ. ಖಿನ್ನತೆ, ವ್ಯಸನಗಳಿಗೆ ಅವಕಾಶ ನೀಡದೆ ಸದಾ ಸತ್ಕಾರ್ಯಗಳು, ಸಂಕಲ್ಪಗಳಿಂದ ಮನಸ್ಸನ್ನು ತುಂಬೋದು ಮತ್ತು ದೈವಿ ನಿಯಮದ ಮೇಲೆ ಸಂಪೂರ್ಣ ನಂಬಿಕೆಯನ್ನು ಇಟ್ಟು ಇವುಗಳ ಸಾಧನೆಯನ್ನು ಮಾಡಿದಾಗ ಮನಸ್ಸು ಶಾಂತವಾಗುತ್ತದೆ. ನೋಡಿ, ಶಮವನ್ನು ಪಡ್ಕೊಳ್ಳೋದು ಎಷ್ಟು ಸುಲಭ ಅಂತ ಪರಮಗುರು ಚರಣ ಸನ್ನಿಧಿಯಲ್ಲಿ ಸರಳವಾಗಿ ತಿಳಿಸಿದ್ದಾರೆ. ಈಗ ಮುಂದಿನ ಶ್ಲೋಕವನ್ನು ನೋಡೋಣ. ವಿಷಯೇಭ್ಯಃ ಪರಾವರ್ತ್ಯ ಸ್ಥಾಪನಂ ಸ್ವಸ್ವಗೋಲಕೆ ಉಭಯೇಷಾಂ ಇಂದ್ರಿಯಾಣಾಂ ಸಹದಮಃ ಪರಿಕೀರ್ತಿತಃ ಬಾಹ್ಯಾನಾಲಂಬನಂ ವೃತ್ತೇಃ ಏಷೋಪರತಿರುತ್ತಮ. ಈ ಶ್ಲೋಕದಲ್ಲಿ ಧಮ ಮತ್ತು ಉಪರತಿ ಎಂಬ ಎರಡು ಸದ್ಗುಣಗಳ ಬಗ್ಗೆ ನಮಗೆ ತಿಳಿಸ್ತಾ ಹೋಗ್ತಾರೆ. ಧಮ ಅಂದರೆ ಇಂದ್ರಿಯ ನಿಗ್ರಹ. ಕರ್ಮೇಂದ್ರಿಯಗಳಿರ್ಬೋದು, ಜ್ಞಾನೇಂದ್ರಿಯಗಳು ಇರ್ಬೋದು, ಇಂದ್ರಿಯಗಳ ನಿಗ್ರಹ. ಶಮವು ಅಂತಃಕರಣದ ಸಂಯಮವಾದರೆ, ಅಂದರೆ ಮನಸ್ಸು, ಬುದ್ಧಿ, ಆತ್ಮಗಳ ಸಂಯಮವಾದರೆ, ಧಮ ಬಾಹ್ಯಕರಣಗಳ ಸಂಯಮ, ಜ್ಞಾನೇಂದ್ರಿಯಗಳನ್ನು ನಿಯಮಗೊಳಿಸೋದು. ಶಮ ಮತ್ತು ಧಮ ಇವೆರಡೂ ಒಂದೇ ನಾಣ್ಯದ ಎರಡು ಮುಖಗಳು. ಮನಸ್ಸಿನ ಪ್ರಭೆ ಅಥವಾ ಶಕ್ತಿ ಇಂದ್ರಿಯಗಳ ಮೂಲಕ ಹೊರ ಜಗತ್ತಿನಲ್ಲಿ ಹರಿದು ಬಾಹ್ಯ ವಸ್ತುಗಳನ್ನು ಸಂಪರ್ಕಿಸಿ ಅವುಗಳ ಅರಿವನ್ನು ನಮಗೆ ತಂದುಕೊಡುತ್ತೆ. ಈ ಇಂದ್ರಿಯಗಳ ಮೂಲಕ ಹೊರಹೊಮ್ಮುವ ಈ ಚಿತ್ ಶಕ್ತಿಯನ್ನು ತಡೆಗಟ್ಟಿ ಹೊರಗಿನಿಂದ ತಾವಾಗೇ ಬರುವಂತಹ ವಿಷಯಗಳ ಅರಿವಿನ ಪ್ರಚೋದನೆಗಳನ್ನು ಆಂತರಂಗಿಕವಾಗಿ ನಿಗ್ರಹಿಸಿ ಯಾವುದೇ ಮಾನಸಿಕ ಹೊಯ್ದಾಟಕ್ಕೂ ಅವಕಾಶ ಕೊಡದೇ ಇರೋದು ಧಮ ಅಂತ ಅನ್ನಿಸ್ಕೊಳ್ಳಿ. ಮನಸ್ಸು ತಲ್ಲಣಗೊಳ್ಬಾರ್ದು ಯಾವುದೇ ವಿಷಯಗಳು ಹೊರಗಿನಿಂದ ಬಂದರು. ಇದು ವಿವೇಕ ಚೂಡಾಮಣಿಯ ವಿಚಾರವಾದರೆ, ಪರಮಗುರು ಚರಣ ಸನ್ನಿಧಿಯಲ್ಲಿ ಏನು ಹೇಳ್ತಾರೆ, ಅಲ್ಲಿ ಧಮಕ್ಕೆ ಕಾರ್ಯಗಳನ್ನು ಸ್ವಾಧೀನಪಡಿಸಿಕೊಳ್ಳುವುದು ಅಂತ ಪದವನ್ನು ಬಳಸ್ತಾರೆ. ಪ್ರತಿಯೊಬ್ಬರು ಕೆಲಸ ಮಾಡಲೇಬೇಕು, ಸೋಮಾರಿಯಾಗಿರೋದಕ್ಕೆ ಸಾಧ್ಯ ಇಲ್ಲ. ಆದರೆ ಸದಾ ಒಳ್ಳೆಯ ಕೆಲಸಗಳನ್ನು ಮಾಡ್ತಾ ಇರಬೇಕು. ಅದ್ರ ಜೊತೆಗೆ ಅದು ನಿನ್ನ ಸ್ವಂತ ಕೆಲಸವಾಗಿರಬೇಕು. ಇತರರ ಕೆಲಸದಲ್ಲಿ ಕೈ ಹಾಕಬಾರದು. ಅವರು ಒಪ್ಪಿದರೆ ಅವರ ಕೆಲಸಗಳಲ್ಲಿ ಸಹಾಯಾರ್ಥವಾಗಿ ಸಹಕರಿಸಬಹುದು. ಪ್ರತಿನಿತ್ಯದ ನಿನ್ನ ಜವಾಬ್ದಾರಿಯುತ ಕೆಲಸಗಳನ್ನು ಮಾಡಲೇಬೇಕು. ಅನಂತರ ಲೋಕಸೇವಾ ಕಾರ್ಯಗಳು ಮಾಡುವ ಎಲ್ಲ ಕೆಲಸಗಳು ಅಚ್ಚುಕಟ್ಟಾಗಿರಬೇಕು, ಉತ್ತಮ ಮಟ್ಟದಲ್ಲಿ ಇರಬೇಕು. ಯಾಕಂದರೆ ಉತ್ತಮ ಮಟ್ಟದಲ್ಲಿರುವಂತಹ ಎಲ್ಲ ಕೆಲಸಗಳು ಗುರುಗಳ ಕೆಲಸವೇ. ಅಂದರೆ
ದೇವರ ಕೆಲಸ. ಅವರ ಕೆಲಸ ಬೇರೆ ಅಲ್ಲ, ದೈವ ಸಂಕಲ್ಪ ಬೇರೆ ಅಲ್ಲ. ದೈವ ಸಂಕಲ್ಪಕ್ಕಾಗಿ ಅವರು ತಮ್ಮನ್ನು ತಾವು ಅರ್ಪಿಸಿಕೊಂಡಿರುವಂತಹವರು. ನಮ್ಮ ಯೋಚನೆಗಳು ಸರಿಯಾಗಿದ್ದರೆ ಕಾರ್ಯದ ವಿಚಾರವಾಗಿ ನಮಗೆ ಸ್ವಲ್ಪನೂ ತೊಂದರೆ ಆಗೋದಿಲ್ಲ. ಮೊದಲು ಏನು ಮಾಡಬೇಕು? ಯೋಚನೆಗಳನ್ನು ನಾವು ಹದ್ದುಬಸ್ತಿನಲ್ಲಿ ಇಟ್ಕೊಳ್ಳಿ. ಇದೇ ಶ್ಲೋಕದ 2ನೆಯ ಭಾಗವಾದಂತಹ ಉಪರತಿಯನ್ನ ನೋಡೋಣ. ಉಪರತಿ ಅಂದರೆ ಆತ್ಮ ಸಂಯಮವೆಂದು ಹೇಳಬಹುದು. ತನ್ನನ್ನು ತಾನು ನಿಯಂತ್ರಣದಲ್ಲಿ ಇಟ್ಟುಕೊಳ್ಳೋದು. ಮನಸ್ಸು ಹೊರಗಿನ ವಸ್ತುಗಳನ್ನು ಆಶ್ರಯಿಸದೆ ತನ್ನಲ್ಲೇ ತಾನು ಇರುವಂತಹದ್ದು. ಹೊರಗಿನಿಂದ ಬರುವಂತಹ ಯಾವುದೇ ಗೊಂದಲಗಳ ಪರಿಸ್ಥಿತಿಯಲ್ಲೂ ಚಂಚಲಗೊಳ್ಳದ ಸ್ಥಿತಿ. ಇದಕ್ಕಾಗಿ ಬೇರೆ ಯಾವ ಸಾಧನಗಳನ್ನು ಮಾಡಬೇಕಾಗಿಲ್ಲ. ಯಾಕೆ? ಶಮಾಧಮಗಳನ್ನು ಸಾಧಿಸಿದರೆ ಉಪರತಿ ತಾನಾಗೆ ಬರುತ್ತೆ. ಮಾಡಬೇಕಾದ್ದು ಅಷ್ಟೆ, ತನ್ನ ಕೆಲಸದಲ್ಲಿ ಅಚಲವಾದಂತಹ ದೃಢ ಮನಸ್ಸು ಉಳ್ಳವರಾಗಿರಬೇಕು. ವ್ಯವಹಾರ ಕ್ಷೇತ್ರದಲ್ಲೇ ಆಗಲಿ, ಆಧ್ಯಾತ್ಮಿಕ ಕ್ಷೇತ್ರದಲ್ಲೇ ಆಗಲಿ ವಿಜಯವನ್ನು ಸಾಧಿಸಬೇಕಂದ್ರೆ ಉಪರತಿ ಬೇಕೇ ಬೇಕು. ಅದರಲ್ಲೂ ಆಧ್ಯಾತ್ಮಿಕ ಕ್ಷೇತ್ರದಲ್ಲಿ 1000 ಪಾಲು ಅಧಿಕವಾಗಿರಬೇಕು. ಯಾವುದು? ಉಪರತಿ, ಆತ್ಮ ಸಂಯಮ. ಪರಮಗುರು ಚರಣ ಸನ್ನಿಧಿಯಲ್ಲಿ ಇದ್ರ ಬಗ್ಗೆ ಏನು ಹೇಳ್ತಾರೆ? ಉಪರತಿಯ ಬಗ್ಗೆ ಎಲ್ಲ ವಿಷಯದಲ್ಲೂ ಸೈರಣೆ ಉಳ್ಳವರಾಗಿರಬೇಕು. ಉದಾಹರಣೆಗೆ ಅಲ್ಲಿ ತಗೊಳ್ಳೋದು ನಮ್ಮ ಮತ ಸಿದ್ಧಾಂತಗಳಿರ್ಬೋದು, ಸಂಸ್ಕಾರ ಕರ್ಮಗಳಿರಬಹುದು. ಇದೆಲ್ಲದರ ಬಗ್ಗೆನೂ ಸಹ ಸಹನೆ ಇರಬೇಕು. ಏಕೆ ಅಂದರೆ ಎಲ್ಲ ಮತಗಳು ಒಂದೇ ಮೂಲದಿಂದ ಬಂದಿರುವಂತಹ ಒಂದೇ ಮೂಲದಿಂದ ಬಂದಿರುತ್ತೆ. ಅದು ನಮ್ಮನ್ನ ಪರಮಾತ್ಮನ ಹತ್ತಿರಕ್ಕೆ ಕರೆದುಕೊಂಡು ಹೋಗೋದಕ್ಕೆ ದಾರಿ. ಇದಕ್ಕೆ ದಯೆ ಮತ್ತು ಮಧುರತೆಯನ್ನ ಸಾಧಕರು ಬೆಳೆಸ್ಕೋಬೇಕಾಗುತ್ತೆ. ಮುಂದಿನ ಶ್ಲೋಕವನ್ನ ನೋಡೋಣ. ಸಹನಂ ಸರ್ವದುಃಖಾನಾಂ ಅಪ್ರತೀಕಾರಪೂರ್ವಕಂ ಚಿಂತಾವಿಲಾಪರಹಿತಂ ಸಾ ತಿತಿಕ್ಷಾ ನಿಘತ್ಯತೆ. ಮುಂದಿನ ಶ್ಲೋಕದಲ್ಲಿ ತಿತಿಕ್ಷೆ ಅಂದರೆ ಸಮಾಧಾನ ಚಿತ್ತದಿಂದ ಸಹಿಸುವುದು. ಏನನ್ನು? ನಮಗೆ ಬರುವ ಕಷ್ಟಗಳನ್ನು ಸಹಿಸೋದು. ಉತ್ಕೃಷ್ಟ ಧ್ಯೇಯ ಸಾಧನೆಗೆ ನಮ್ಮನ್ನು ನಾವು ತೊಡಗಿಸ್ಕೊಂಡಾಗ ಅಥವಾ ಧರ್ಮದ ಶಿಸ್ತನ್ನು ಪರಿಪಾಲಿಸುವಾಗ ಬರುವಂತಹ ಅನಿವಾರ್ಯವಾದಂತಹ ಎಡರು ತೊಡರುಗಳು, ಅಪಘಾತಗಳು, ಸೋಲು, ನೋವು, ದುರಂತ, ಅನಾಹುತಗಳಿಗೆ ಪ್ರತಿಭಟನೆಯನ್ನು ಮಾಡದೇ ಇರೋದು, ಯಾರನ್ನೂ ನಿಂದಿಸದೇ ಇರೋದು, ತನ್ನ ಕಷ್ಟ ಕಾರ್ಪಣ್ಯಗಳಿಗೆ ಕೊರಗದೆ ದುಃಖವನ್ನು ಮೌನವಾಗಿ ಭರಿಸುವುದು, ಕುಗ್ಗದೆ ರೋಧಿಸದೆ ಶಾಂತವಾಗಿ ಅನುಭವಿಸುವುದೇ ಸಮಾಧಾನ, ತಿತಿಕ್ಷೆ. ಉದಾಹರಣೆಗೆ ಉಳಿ ಪೆಟ್ಟು ಬಿದ್ದರೆ ಶಿಲೆ ಮೂರ್ತಿಯಾಗಿ ಮೂಡಿ ಬರುತ್ತೆ. ದುರಂತಗಳು, ವಿಪತ್ತುಗಳು, ಉಪದ್ರವಗಳು ನಮ್ಮ ಶಕ್ತಿಯನ್ನು ಪರೀಕ್ಷಿಸುತ್ತವೆ. ಸಹನೆಯಿಂದ ಬಾಳಿದಾಗಲೇ ನಮ್ಮ ಜೀವನ ಪಕ್ವವಾಗೋದು, ಪರಿಪೂರ್ಣತೆಯನ್ನು ಪಡೆಯೋದು. ಜಗತ್ತಿನ ಕ್ರಾಂತಿಗಳಿಗೆಲ್ಲ ನಡೀತಿರುವಂತಹ ಅನೇಕ ಧೀರರು ತಮ್ಮ ತ್ಯಾಗದಿಂದ ಅಗಾಧವಾದಂತಹ ಕಷ್ಟ ನಷ್ಟಗಳನ್ನು ಮೌನವಾಗಿ ಭರಿಸ್ತಾ ಇರೋದು ಸಹ ಒಂದು ಕಾರಣ ಅಂತ ನಾವು ಹೇಳ್ಬೋದು. ಇದೆಲ್ಲ ಹೊರಗಿಂದಾಯ್ತು, ಹೊರಗಿನ ಪ್ರಪಂಚದ್ದಾದರೆ ಹೊರಗಿನ ಪ್ರಪಂಚಕ್ಕೆ ನಾವು ಇಷ್ಟು ಅನುಭವಿಸಬೇಕಾದ್ರೆ ಇನ್ನು ಆಂತರಿಕ ಆಂದೋಲನದಲ್ಲಿ ಎಷ್ಟರ ಮಟ್ಟಿಗೆ ವ್ಯಥೆ, ಅಳಲು, ಸಂಕಟ, ನೋವುಗಳಲ್ಲಿ ಸಹಿಸಬೇಕಾಗುತ್ತೆ. ಅದನ್ನು ನಾವು ಅರ್ಥ ಮಾಡಿಕೊಂಡು ಅದಕ್ಕೆ ಎಷ್ಟು ಸಹನೆ ನಮಗೆ ಬೇಕಾಗುತ್ತೆ, ಸಮಾಧಾನ ಬೇಕಾಗುತ್ತೆ.
ಯೋಗಿಗಳು ಮಾಡುವ ತಪಸ್ಸು ಮೌನವಾಗಿ ಅನುಭವಿಸುವಂತಹ ಹಿಂಸೆಗಳೇ. ನಾವು ಯಾವತ್ತಾದ್ರೂ ಈ ರೀತಿ ಅರ್ಥ ಮಾಡ್ಕೊಂಡಿರ್ತೀವ? ಯೋಗಿಗಳು ಮಾಡುವಂತಹ ತಪಸ್ಸು ಮೌನವಾಗಿ ಅನುಭವಿಸುವಂತಹ ಹಿಂಸೆಗಳು. ಹೀಗೆ ಮಾಡಿದಾಗ ಸಮಾಧಾನ ಚಿತ್ತತೆ ಬರುತ್ತೆ. ಬುದ್ಧಿಯಲ್ಲಿ ಉದಾತ್ತ ಮೌಲ್ಯ, ಪವಿತ್ರ ಗುರಿಯ ಬಗ್ಗೆ ದೃಢವಾದ ನಂಬಿಕೆ ಇದ್ದಾಗ ಸಮಾಧಾನ ತಾನಾಗೆ ಸಿಗುತ್ತೆ. ಇದಿಷ್ಟು ವಿವೇಕ ಚೂಡಾಮಣಿಯ ವಿಚಾರವಾದರೆ, ಪರಮಗುರು ಚರಣ ಸನ್ನಿಧಿಯಲ್ಲಿ ತಿತಿಕ್ಷೆ ಅನ್ನುವಂತಹ ಪದಕ್ಕೆ ಯಾವುದನ್ನು ಬಳಸ್ತಾರೆ? ಪ್ರಸನ್ನತೆ. ಪ್ರಸನ್ನತೆ ಅಂದರೆ ಸಂತೋಷವಾಗಿರ್ಬೇಕು. ಕಷ್ಟಗಳನ್ನು ಹೇಗೆ ಸಂತೋಷವಾಗಿರೋದು? ಅದಕ್ಕೂ ಮಾರ್ಗವನ್ನು ಹೇಳ್ತಾರೆ. ಕಷ್ಟಗಳನ್ನು ಬಹುಮಾನದಂತೆ ಭಾವಿಸು. ಕಷ್ಟಗಳಿಂದ ವೈರಾಗ್ಯ ಭಾವ ಉಂಟಾಗುತ್ತದೆ ಎಂದು ತಿಳಿ. ಕರ್ಮದೇವತೆಗಳು ನಿನ್ನನ್ನು ಸಹಾಯ ಮಾಡುವುದಕ್ಕೆ ಯೋಗ್ಯ ಮನುಷ್ಯನೆಂದು ಭಾವಿಸಿದ್ದಾರೆ ಎಂದು ಅರ್ಥ ಮಾಡಿಕೊ. ಇನ್ನೂ ಹೆಚ್ಚು ಕಷ್ಟಕರವಾಗಿಲ್ಲವಲ್ಲ ಎಂದು ಕೃತಜ್ಞತೆಯುಳ್ಳವನಾಗಿರು. ಜೀವನ್ಮುಕ್ತ ಗುರುವಿನ ಸಹಾಯಕರಾಗುವ ಅವಕಾಶಗಳು ಇನ್ನೂ ಹತ್ತಿರವಾಗುತ್ತಿವೆ ಎಂದು ತಿಳಿ. ವಿವರಣೆ ಕೊಡಲ್ಲ, ಅದು ವಿವರಣೆ ನಮ್ಮ ತಲೆಯಲ್ಲಿ ಓಡ್ತಾ ಇರುತ್ತೆ. ಬರೀ ಅವರ ಅನುಗ್ರಹವನ್ನ ಸ್ವೀಕರಿಸಿ ಪ್ರಪಂಚಕ್ಕೆ ಹಂಚುವ ಸುಯೋಗ ನಿನ್ನದಾಗಿದೆ ಎಂದು ಸಂತೋಷ ಪಡು. ನೋಡಿ, ಯೋಗ ಮಾರ್ಗದ ಸಾಧಕರಿಗೆ ಅವರು ತಿಳಿಸುವಂತಹ ವಿಚಾರಗಳು. ಮುಂದಿನ ಶ್ಲೋಕ. ಶಾಸ್ತ್ರಸ್ಯ ಗುರುವಾಕ್ಯಸ್ಯ ಸತ್ಯಬುದ್ಧ್ಯಾವಧಾರಣಂ ಸಾ ಶ್ರದ್ಧಾ ಕಥಿತಾ ಸದ್ಭಿಃ ಯಯಾ ವಸ್ತೂಪಲಭ್ಯತೆ. ಈ ಒಂದು ಶ್ಲೋಕದಲ್ಲಿ ಶ್ರದ್ಧೆ ಅನ್ನುವಂತಹ ಒಂದು ಸಾಧನ ಸಂಪತ್ತನ್ನು ಹೇಳ್ತಾ ಹೋಗ್ತಾರೆ. ಶ್ರದ್ಧೆ ಅಂದರೆ ಕುರುಡು ನಂಬಿಕೆ ಅಲ್ಲ. ಗುರುವಿನ ಉಪದೇಶದಲ್ಲಿ ಅಚಲವಾದಂತಹ ಹಾಗೂ ಅಪಾರವಾದಂತಹ ನಂಬಿಕೆ. ಯಾಕೆ ನಂಬಬೇಕು ಅಂದರೆ, ಶುದ್ಧ ಚೈತನ್ಯ ಸ್ವರೂಪದ ಪರಮಾರ್ಥ ತತ್ವವನ್ನು ಮಾತುಗಳಲ್ಲಿ ವರ್ಣಿಸೋದಕ್ಕೆ ಸಾಧ್ಯ ಇಲ್ಲ. ಶಾಸ್ತ್ರ ವಾಕ್ಯಗಳಾದರೆ ಚೈತನ್ಯ ಸ್ವರೂಪದ ಲಕ್ಷಣವನ್ನು ಸಾಧ್ಯವಾದ ಮಟ್ಟಿಗೆ ಸೂಚಿಸಬಲ್ಲುತ್ತೆ. ಆದರೆ ಅವು ಸಹ ನಿರ್ಣಾಯಕವಾಗಿ ಹೇಳೋದಿಲ್ಲ. ಯಾಕಂದರೆ ಪ್ರತ್ಯಕ್ಷ ಪ್ರಮಾಣವಿಲ್ಲದಂತಹ ಪರವಸ್ತುವನ್ನು ಶಾಸ್ತ್ರವಾಕ್ಯಗಳ ನಂಬಿಕೆಯಿಂದಲೇ ಸಾಧಕನು ತಿಳಿದುಕೊಳ್ಳಲು ಪ್ರಯತ್ನ ಪಡಬೇಕು. ಅತೀಂದ್ರಿಯ ವಿಷಯಗಳಲ್ಲಿ ತರ್ಕಕ್ಕೆ ಸ್ಥಾನ ಇಲ್ಲ. ನಮ್ಮ ಹಿತವನ್ನು ಬಯಸುವ ಶಾಸ್ತ್ರಗಳೇ ನಮಗೆ ಅಂತಿಮ ಪ್ರಮಾಣಗಳು. ಅವನ್ನು ಶ್ರದ್ಧೆಯಿಂದ ನಂಬಿದ್ರೆ ಅನುಭವ ಜ್ಞಾನ ಕ್ರಮೇಣ ಸಾಧ್ಯವಾಗುತ್ತೆ. ಈ ಶ್ರದ್ಧೆಯ ವಿಚಾರವಾಗಿ ಪರಮಗುರು ಚರಣ ಸನ್ನಿಧಿಯ ಗ್ರಂಥದಲ್ಲಿ ಏನಿದೆ, ಇದನ್ನ 6ನೇ ಸಾಧನವಾಗಿ ಅಲ್ಲಿ ತಗೊಂಡಿದ್ದಾರೆ. 5ನೇದು ಸಮಾಧಾನ ಬರುತ್ತೆ. 6ನೇ ಸಾಧನವಾಗಿ ತಗೊಂಡಿದ್ದಾರೆ. ಇಲ್ಲಿ 5ನೇದಕ್ಕೆ ಅದು ಸರಿ ಹೊಂದುತ್ತೆ. ಕಾನ್ಫಿಡೆನ್ಸ್ ಅಂತ ಇಂಗ್ಲಿಷಲ್ಲಿ ಹೇಳ್ತಾರೆ. ಶ್ರದ್ಧೆ ಅಂದರೆ ನಂಬಿಕೆ. ಮೊದಲು ನಿನ್ನನ್ನು ನೀನು ನಂಬು ಅಂತ ಹೇಳಿದ್ದಾರೆ. ನಿನ್ನನ್ನು ನೀನು ನಂಬು. ನೀನು ಈ ದೇಹಾತ್ಮ ಅಲ್ಲ, ಸರ್ವಶಕ್ತನಾದ ದೇವರು ನಿನ್ನಲ್ಲಿದ್ದಾನೆ. ನೀನು ದೇವರೆಂಬ ಅಗ್ನಿಯ ಒಂದು ಕಿಡಿ. ಮನುಷ್ಯ ದೇಹದಲ್ಲಿರುವ ಭಗವಂತ ನೀನು ಎಂಬ ದೃಢವಾದ ನಂಬಿಕೆಯೇ ಶ್ರದ್ಧೆ. ನೋಡಿ, ಈ ಪದ ಎಲ್ಲಿ ನನಗೆ ಕಂಡಿಲ್ಲ. ಮನುಷ್ಯ ದೇಹದಲ್ಲಿರುವ ಭಗವಂತ ನೀನು ಎಂಬ ದೃಢವಾದ ನಂಬಿಕೆಯೇ ಶ್ರದ್ಧೆ. ಇದು ಮೊದಲನೆಯದಾದರೆ, 2ನೇದಾಗಿ ಹೇಳ್ತಾರೆ, ಜೀವನ್ಮುಕ್ತ ಗುರುಗಳಲ್ಲಿ ನಂಬಿಕೆ ಇಡು. ಅವರ ಶಕ್ತಿ ಮತ್ತು ಪ್ರೇಮ ನಮ್ಮ ಮೂಲಕ ಹರಿಬೇಕಾದ್ರೆ ಅವರಲ್ಲಿ ಪೂರ್ಣ ನಂಬಿಕೆ ನಮಗೆ ಬೇಕು. ಇಂತಹ ಶ್ರದ್ಧೆಯನ್ನು ಸಾಧಕರು ಪಡ್ಕೊಳ್ಬೇಕು.
ಮುಂದಿನ ಶ್ಲೋಕ. ಸರ್ವಧಾ ಸ್ಥಾಪನಂ ಬುದ್ಧೇಃ ಶುದ್ಧೇ ಬ್ರಹ್ಮಣಿ ಸರ್ವಧಾ ತತ್ಸಮಾಧಾನಮಿತ್ಯುಕ್ತಂ ನ ತು ಚಿತ್ತಸ್ಯ ಲಾಲನಂ. ಈ ಶ್ಲೋಕದಲ್ಲಿ ಸಮಾಧಾನದ ಬಗ್ಗೆ ಹೇಳ್ತಾ. ಸಮಾಧಾನ ಮಾನಸಿಕ ಸಮತೋಲನದ ಸ್ಥಿತಿ. ಸಮಾಧಾನ ಹೇಡಿತನ ಅಲ್ಲ. ಜೀವನದ ಸಮಸ್ಯೆಗಳನ್ನು ಎದುರಿಸಲಾರದೆ ಮನಸ್ಸಿನಲ್ಲಿ ಕುದಿಯೋದು, ಅಶಾಂತಿಯಿಂದ ತಳಮಳ ಪಡುತ್ತಿರುವವರು ಎಂದೂ ಸಮಾಧಾನದಿಂದ ಇರಲಾರರು. ಸಮಾಧಾನ ಅಂದರೆ ಏನು? ಹಾಗಾದರೆ ಸಮಾಧಾನಿ ಅಂದರೆ ಯಾರು ಅನ್ನೋದನ್ನು ತಿಳಿಸ್ತಾರೆ. ಯಾವುದರಿಂದಲೂ ಚಪಲಚಿತ್ತನಾಗದೆ ಅಚಲವಾದಂತಹ ಮನಸ್ಥೈರ್ಯವನ್ನು ಹೊಂದಿ ಪರಮಾರ್ಥ ತತ್ವದಲ್ಲಿ ಮನಸ್ಸನ್ನು ಬುದ್ಧಿಯನ್ನು ನೆಲೆಗೊಳಿಸಿ ಯಾರು ಯೋಗಿಯಂತೆ ಇರುವರೋ ಅವರು ಸಮಾಧಾನ ಚಿತ್ತವುಳ್ಳವರು. ಮನಸ್ಸನ್ನು ಅಲ್ಪ ವಿಷಯಗಳಿಂದ ದೂರ ಮಾಡಿ ಉದಾತ್ತ ಧ್ಯೇಯದಲ್ಲಿ ಸ್ಥಿರಗೊಳಿಸೋದೇ ಸಮಾಧಾನ. ಆಗ ಮನಸ್ಸು ಅಲೆದಾಟವನ್ನು ನಿಲ್ಲಿಸುತ್ತೆ. ರಾಗದ್ವೇಷ, ಕೀಳು ವಿಷಯಗಳು ತಾವಾಗೇ ಮನಸ್ಸಿನಿಂದ ಉದುರಿ ಹೋಗುತ್ತೆ. ಆಗ ಮನಸ್ಸಿನ ವೃತ್ತಿಗಳು ಅಡಗಿ ಅದು ಬ್ರಹ್ಮಚಿಂತನೆಯಲ್ಲಿ ಏಕಾಗ್ರತೆಯಿಂದ ನಿಲ್ಲುತ್ತದೆ. ಇದೇ ಸಮಾಧಾನ. ಇನ್ನು ಪರಮಗುರು ಚರಣ ಸನ್ನಿಧಿಯಲ್ಲಿ ಇದರ ಬಗ್ಗೆ ಏನು ತಿಳಿಸ್ತಾರೆ ಅನ್ನೋದನ್ನು ನೋಡೋಣ. ಪರಮಗುರು ಚರಣ ಸನ್ನಿಧಿಯಲ್ಲಿ ಇದಕ್ಕೆ ಏಕಾಗ್ರತೆ ಅನ್ನೋ ಒಂದು ಪದವನ್ನು ಬಳಸ್ತಾರೆ. ಒನ್ ಪಾಯಿಂಟೆಡ್ನೆಸ್, ಒಂದೇ ವಿಷಯ ಅಥವಾ ವಸ್ತುವಿನ ಮೇಲೆ ಮನಸ್ಸನ್ನು ಕೇಂದ್ರೀಕರಿಸುವುದು. ದೈವ ಸಂಕಲ್ಪ ಒಂದಿದೆ, ಅದರಿಂದಲೇ ಮಾನವರ ಕಲ್ಯಾಣ. ಇದಕ್ಕಾಗಿ ತಮ್ಮ ಜೀವನವನ್ನು ಮುಡುಪಾಗಿಟ್ಟಿರುವಂತಹ ಮಹಾತ್ಮರು ಮತ್ತು ಜೀವನ್ಮುಕ್ತ ಗುರುಗಳಿದ್ದಾರೆ. ಅವರ ಕೆಲಸವನ್ನು ಮಾಡೋದೇ ಯೋಗ ಮಾರ್ಗವನ್ನು ಪ್ರವೇಶಿಸುವಂತಹ ಸಾಧಕರ ಗುರಿ. ಈ ಒಂದೇ ಒಂದು ಗುರಿ, ಅದೇ ಗುರು ಸೇವೆ. ಅದರಲ್ಲಿ ಏಕಾಗ್ರತೆ. ಹಣ, ಅಧಿಕಾರ, ಕೀರ್ತಿ, ಪ್ರಪಂಚದ ಯಾವುದೇ ಭೋಗಾಪೇಕ್ಷೆಗಳಿಗೂ ಇಹ ಪರಲೋಕದ ಸುಖಗಳಿಗೂ ಸಹ ಸಾಧಕರನ್ನು ಸೆಳೆಯದೇ ಇರುವಂತಹ ಏಕಾಗ್ರತೆ ಬೇಕು. ಯಾವುದಕ್ಕೆ? ಬ್ರಹ್ಮ ಜ್ಞಾನವನ್ನು ಪಡ್ಕೊಳ್ಳೋದಕ್ಕೆ. ಇದೆಲ್ಲ ಷಟ್ ಸಂಪತ್ತಿಗಳು, 6 ಸಂಪತ್ತುಗಳನ್ನು ನಾವು ತಿಳ್ಕೊಂಡ್ವಿ. ಇದನ್ನು ಸದಾಚಾರ ಅಂತ ಹೇಳಿ ಪರಮಗುರು ಚರಣ ಸನ್ನಿಧಿಯಲ್ಲಿ ತಿಳಿಸಿರುವಂತಹ ಸರಳವಾದ ವಿಚಾರಗಳನ್ನು ತಿಳ್ಕೊಂಡ್ವಿ. ಮುಂದಿನ ಶ್ಲೋಕವನ್ನು ನೋಡೋಣ. ಅಜ್ಞಾನ ಅಹಂಕಾರಾದಿದೇಹಾಂತಾನ್ ಬಂಧಾನಜ್ಞಾನ ಕಲ್ಪಿತಾನ್ ಸ್ವಸ್ವರೂಪಾವಬೋಧೇನ ಮೋಕ್ತುಮಿಚ್ಛಾಮಿ ಮುಮುಕ್ಷುತಾ. ಕೊನೆಯದಾದಂತಹ 4ನೇ ಸಾಧನ ಯಾವುದು? ಮುಮುಕ್ಷುತ್ವ. ಮೋಕ್ಷ ಪಡೆಯಬೇಕೆಂಬಂತಹ ತೀವ್ರವಾದ ಬಯಕೆಯೇ ಮುಮುಕ್ಷುತ್ವ. ಇದೇ ಸಾಧಕರ ಗುರಿ. ಅದು ಪರಮಾನಂದವನ್ನು ಹೊಂದುವಂತಹದ್ದು. ಉಳಿದೆಲ್ಲ ಈ ಗುರಿಯ ಸಾಧನೆಗೆ ನಮಗೆ ಸಹಾಯ ಮಾಡುವಂತಹ ಸಾಧನಗಳು. ಆದರೆ ನಾವು ದುಃಖ, ನೋವುಗಳಿಂದ ನರಳುತ್ತಾ ಇದ್ದೀವಿ. ಕಾರಣ ಏನು? ತನ್ನ ನಿಜ ಸ್ವರೂಪದ ಅರಿವಿಲ್ಲದಿರೋದೇ ಈ ದುಃಖಕ್ಕೆ ಕಾರಣ. ನಾನು ದೇಹ, ಮನಸ್ಸು, ಬುದ್ಧಿ ಅಲ್ಲ. ಅನಂತ, ಅಪರಿಮಿತ, ನಿರುಪಾಧಿಕ, ನಿರಪೇಕ್ಷ ಮತ್ತು ಪರಿಪೂರ್ಣ ಆತ್ಮ ಎಂಬುದನ್ನು ಕಂಡುಕೊಳ್ಳೋದೇ ದುಃಖಕ್ಕೆ ಪರಿಹಾರ. ಅನುಭವ ಜ್ಞಾನದಿಂದ ಈ ನಿಶ್ಚಯ ಜ್ಞಾನವನ್ನು ಹೊಂದೋದೇ ಮಾನವರ ವಿಕಾಸದ ಪರಮ ಗುರಿ ಅಂತ ಹೇಳ್ತಾರೆ. ಇದೇ ಮುಮುಕ್ಷುತ್ವ. ಈ ಮುಮುಕ್ಷುತ್ವಕ್ಕೆ ಪರಮಗುರು ಚರಣ ಸನ್ನಿಧಿಯಲ್ಲಿ ಯಾವ ಪದವನ್ನು ಬಳಸ್ತಾರೆ ನೋಡಿ, ಎಷ್ಟು ಬೇಗ ಹೇಳ್ತೀವಿ. ಅದೇ ಮುಮುಕ್ಷುತ್ವ ಅಂತ ಹೇಳ್ಬೇಕಂದ್ರೆ
ಸ್ವಲ್ಪ ಕಷ್ಟ ಆಗುತ್ತೆ. ಆದರೆ ಅಪ್ರೇಮ ಅನ್ನೋ ಪದನ ಎಷ್ಟು ಅರ್ಥ ಮಾಡ್ಕೊಂಡಿದ್ದೀವಿ ನೋಡೋಣ. ಸಾಧನೆಗಳಲ್ಲೆಲ್ಲ ಪ್ರೇಮವೇ ಅತ್ಯಂತ ಮುಖ್ಯವಾದುದು. ಪ್ರೇಮವನ್ನು ಗಳಿಸಿದವನಿಗೆ ಉಳಿದ 3 ಸಾಧನಗಳು ತಾವಾಗೇ ಸಿದ್ಧಿಸುತ್ತೆ ಅಂತ ಗ್ರಂಥದಲ್ಲಿ ಹೇಳಲ್ಪಟ್ಟಿದೆ. ಪ್ರೇಮವಿಲ್ಲದೆ ಉಳಿದ ಸಾಧನಗಳನ್ನು ಗಳಿಸಿದ್ರೂ ಅದು ವ್ಯರ್ಥ. ಹಾಗಾದರೆ ಪ್ರೇಮ ಅಂದರೆ ಏನು? ಜನನ ಮರಣ ಚಕ್ರಗಳಿಂದ ಬಿಡುಗಡೆಯೇ? ದೇವರೊಡನೆ ಐಕ್ಯವಾಗೋದು ಪ್ರೇಮಾನ? ಹೀಗೆ ಹೇಳೋದಾದ್ರೆ ಅದು ಸ್ವಾರ್ಥದ ಉದ್ದೇಶ. ಆಗ ಯೋಗ ಮಾರ್ಗವೇ ಅಪೂರ್ಣ ಅಂತ ಹೇಳ್ತಾರೆ. ಭಗವಂತನು ಪ್ರೇಮ ಸ್ವರೂಪಿ. ಅವನಂತೆ ತಾನಾಗಿ ಅವನ ಕಾರ್ಯಗಳನ್ನು ನಿಸ್ವಾರ್ಥತೆಯಿಂದ ಮಾಡೋದೇ ಪ್ರೇಮ. ದಿನಚರ್ಯದಲ್ಲಿ ಇದನ್ನು ಹೇಗೆ ನಾವು ತಂದುಕೊಳ್ಳೋದು ಅಂತ ನೋಡೋದಾದರೆ, ಮೊದಲನೇದು, ಚೈತನ್ಯ ಇರುವಂತಹ ಯಾವ ಪ್ರಾಣಿಗೂ ಹಿಂಸೆಯನ್ನು ನೀಡದೇ ಇರೋದು. ಅಂದರೆ ಚೈತನ್ಯ ಇಲ್ಲದೆ ಇರೋ ವಸ್ತು ಯಾವುದೂ ಇಲ್ಲ. ಹಾಗೆ ಎರಡನೇದು, ಇತರರಿಗೆ ಸಹಾಯ ಮಾಡೋದಕ್ಕೆ ಸದಾ ಕಾತುರರಾಗಿರೋದು. ಇದರ ಜೊತೆಗೆ ಪ್ರೇಮಕ್ಕೆ ವಿರುದ್ಧವಾದಂತಹ 3 ಮಾಡಲೇಬಾರದು. ಯಾವುದು ಆ 3 ಅಂದರೆ, ಪರನಿಂದೆ ಹೇಳಿ ಎಲ್ಲಿಂದ ನಾವು ಬರ್ತಾ ಇದೆ ಸೌಂಡ್. ಪರನಿಂದೆ, ಕ್ರೌರ್ಯ, ಮೂಢ ಭಕ್ತಿಯಿಂದ ದೂರವಿರೋದು. ಇದು ಪ್ರೇಮಕ್ಕೆ ವಿರುದ್ಧವಾದಂತಹದ್ದು. ಅದನ್ನು ಮಾಡಲೇಬಾರದು ಸಾಧಕರು. ಇನ್ನೊಂದು ಮುಖ್ಯವಾದ ವಿಚಾರವನ್ನು ಇದರಲ್ಲಿ ಗಮನಿಸಬೇಕು. ಇಚ್ಛೆ, ಜ್ಞಾನ, ಪ್ರೇಮ ಇವು ಭಗವಂತನ 3 ರೂಪಗಳು. ಅವನ ಸೇವಕನಾಗಬೇಕಂತ ಬಯಸಿರೋ ನಾವು ಈ 3 ಗುಣಗಳನ್ನು ನಮ್ಮಲ್ಲಿ ಪ್ರಕಟವಾಗುವಂತೆ ಜೀವನ ನಡೆಸಬೇಕು. ಇತರರಿಗೆ ಸಹಾಯ ಮಾಡಲು ಶಕ್ತಿಯನ್ನು ಕೊಡುವಂತಹ ಜ್ಞಾನ, ಆ ಜ್ಞಾನವನ್ನು ಸರಿಯಾದ ದಾರಿಯಲ್ಲಿ ನಡೆಸುವಂತಹ ಇಚ್ಛೆ, ಆ ಇಚ್ಛೆಗೆ ಚೈತನ್ಯ ಕೊಡುವಂತಹ ಪ್ರೇಮ, ಇವು ಸಾಧಕನ ಸಾಧನಗಳಾಗಿರಬೇಕು. ಇದೇ ಮುಮುಕ್ಷುತ್ವ, ಪ್ರೇಮ. ಇನ್ನು ಮುಂದಿನ ಶ್ಲೋಕವನ್ನು ನೋಡೋಣ. ಮಂದ ಮಧ್ಯಮ ರೂಪಾಪಿ ವೈರಾಗ್ಯೇಣ ಶಮಾಧಿನ ಪ್ರಸಾದೇನ ಗುರೋಸೇಯಂ ಪ್ರವೃದ್ಧಾಸೂಯತೆ ಫಲಂ. ಷಟ್ ಸಂಪತ್ತಿಗಳು ಹಾಗೂ ವೈರಾಗ್ಯದ ಅಭ್ಯಾಸದಿಂದ ಮುಮುಕ್ಷತ್ವದ ಇಚ್ಛೆ ಬಲಗೊಳ್ಳುತ್ತೆ ಅಂತ ಈ ಶ್ಲೋಕದಲ್ಲಿ ಹೇಳ್ತಾ ಹೋಗ್ತಾರೆ. ಈ 4 ಸಾಧನಗಳು ಒಂದಕ್ಕೊಂದು ಆಶ್ರಯ ಪಡೆದಿದೆ. ಒಂದು ಮತ್ತೊಂದಕ್ಕೆ ಒತ್ತಾಸೆಯನ್ನು ಕೊಡ್ತಾ ಹೋಗುತ್ತೆ. ಅದು ನಮ್ಮನ್ನು ಬೆಳೆಸ್ತಾ ಹೋಗುತ್ತೆ. ಆದರೆ ಅಭ್ಯಾಸ ನಿಧಾನವಾದರೂ ಪರವಾಗಿಲ್ಲ, ನಿರಂತರವಾಗಿರಬೇಕು ಅಂತ ಹೇಳ್ತಾರೆ. ನಿರಂತರವಾಗಿದ್ರೇ ಅದು ನಮ್ಮನ್ನು ಅಭಿವೃದ್ಧಿಯ ದಾರಿಗೆ ಕರ್ಕೊಂಡೋಗುತ್ತೆ. ಹೆಚ್ಚು ಹೆಚ್ಚು ಜ್ಞಾನಗಳನ್ನು ನಾವು ಪಡ್ಕೋಬೇಕಾಗಿಲ್ಲ, ಪಡ್ಕೊಂಡಿರೋದನ್ನು ಅನುಷ್ಠಾನ ಮಾಡಬೇಕು. ಅದು ನಿರಂತರತೆಯನ್ನು ನಮಗೆ ತಂದುಕೊಡುತ್ತೆ. ಇದರ ಜೊತೆಗೆ ಗುರುವಿನ ಅನುಗ್ರಹ ಬಹಳ ಮುಖ್ಯ ಅಂತ ಶ್ಲೋಕದಲ್ಲಿ ಹೇಳ್ತಾ ಇದ್ದಾರೆ. ಗುರುಗಳು ಪರಿಪೂರ್ಣರು. ಅವರ ಸಂಘ ಸಹವಾಸಗಳ ಸುವಾಸನೆ ಎಲ್ಲ ಕಡೆ ಸಮನಾಗಿ ಇರುತ್ತೆ. ಯಾರು ಬೇಕಾದರೂ ತಮ್ಮ ಶಕ್ತಿ ಎಷ್ಟಿದೆಯೋ ಅಷ್ಟನ್ನು ಪಡೆದುಕೊಳ್ಳಬಹುದು. ಗುರುವಿನ ಅನುಗ್ರಹವು ಶಿಷ್ಯನ ಸಾಮರ್ಥ್ಯದ ಮೇಲೆ ನಿಂತಿರುತ್ತೆ. ಸಾಧನ ಚತುಷ್ಟಯಗಳನ್ನು ಯಾರು ಚುರುಕಾಗಿ ಅಭ್ಯಾಸ ಮಾಡ್ತಾರೋ ಅವರಿಗೆ ಗುರುವಾಕ್ಯಗಳಲ್ಲಿ ಹೆಚ್ಚಿನ ಅರ್ಥವನ್ನು ಗ್ರಹಿಸುವಂತಹ ಶಕ್ತಿ ಬರುತ್ತೆ. ತನ್ನ ಗುರು ಸಾಧನೆಯಲ್ಲಿ ವೇಗವನ್ನು ಅವರು ಕಂಡುಕೊಳ್ಬಹುದು. ಅಂದರೆ ಇಲ್ಲಿ ಗುರುಗಳ ಅನುಗ್ರಹ ಬೇಕು ಅಂದ್ರೂ ನಾವು 4 ಸಂಪತ್ತಿಗಳನ್ನು ಸಂಪಾದನೆ ಮಾಡಲೇಬೇಕು. ಮುಂದಿನ ಶ್ಲೋಕವನ್ನು ನೋಡೋಣ. ವೈರಾಗ್ಯಂಚ ಮುಮೋಕ್ಷತ್ವಂ ತೀವ್ರಂ ಯಸ್ಯ ತು ವಿದ್ಯತೆ ತಸ್ಮಿನ್ನೇವಾರ್ಥ
ಋತವಸ್ತಂತಃ ಸ್ಯುಃ ಫಲವಂತಃ ಶಮಾದಯಃ. ಈ ಶ್ಲೋಕದಲ್ಲಿ ವೈರಾಗ್ಯ ಮತ್ತೆ ಮುಮುಕ್ಷತ್ವದ ಮಹತ್ವವನ್ನ ತಿಳಿಸ್ತಾ ಇದ್ದಾರೆ. ಶಮಾಧಿ ಷಟ್ ಸಂಪತ್ತಿಗಳು ಸಾಧಕರಿಗೆ ತಮ್ಮ ಗುರಿಯನ್ನ ಮುಟ್ಟಲು ತಕ್ಕವಾದಂತಹ ಸನ್ನಿವೇಶಗಳನ್ನು ಮಾಡಿಕೊಡುತ್ತೆ. ಸ್ವಧರ್ಮ, ಕರ್ತವ್ಯ ತತ್ಪರತೆ ಹಾಗೂ ಪ್ರಾಮಾಣಿಕ ಜೀವನ, ಆತ್ಮ ಸಂಯಮ, ಚಿತ್ತಶುದ್ಧಿ ಇವೆಲ್ಲ ಫಲಕಾರಿಯಾಗಬೇಕಾದ್ರೆ ಮೋಕ್ಷದ ಇಚ್ಛೆಯಿಂದ ಉತ್ಪನ್ನವಾದಂತಹ ವಿವೇಕ, ವೈರಾಗ್ಯಗಳು ಬಹಳ ಮುಖ್ಯ. ಇವು ಸಾಧಕನ ಜೀವನದಲ್ಲಿ ಅಲುಗಾಡದ ಬಂಡೆಯಂತೆ ನಿಂತುಕೊಂಡು ಬಾಳಿಗೆ ಒಂದು ಸ್ಥಿರತೆಯನ್ನ ತಂದುಕೊಡುತ್ತೆ. ಕೇವಲ ಸದಾಚಾರದ ಜೀವನ ಎಷ್ಟೇ ಉನ್ನತವಾಗಿದ್ರೂ ಫಲಕಾರಿಯಾಗಬೇಕಾದ್ರೆ ಉನ್ನತವಾದ ಗುರಿ ಇರಲೇಬೇಕು. ಅಂದರೆ ಮೋಕ್ಷೇಚ್ಛೆ, ಪ್ರೇಮ ಅನ್ನೋದು ಬಹಳ ಮುಖ್ಯ. ಅದಿಲ್ಲದೆ ನಾವು ಹಿಂದೆ ತಿಳ್ಕೊಂಡಾಗೆ ಯಾವುದೇ ಸಾಧನ ಗಳಿಸಿದ್ರೂ ಅದು ವ್ಯರ್ಥ. ಗಳಿಸುವ ಮಾರ್ಗ ಪ್ರಾಮಾಣಿಕವಾಗಿದ್ರೂ ಗುರಿ ನಿಕೃಷ್ಟವಾಗಿ ಇದ್ರೆ ಪ್ರಯೋಜನ ಇಲ್ಲ. ಸದಾಚಾರ ಇದ್ರೂ ಉನ್ನತವಾದ ಗುರಿ ಇಲ್ಲದೆ ಹೋದರೆ ಅವರ ಜೀವನ ದಾರಿ ತಪ್ಪಿರೋದನ್ನು ನಾವು ಇತಿಹಾಸದಲ್ಲಿ ಕಾಣಬಹುದು. ಶಮಾಧಿ ಷಟ್ ಸಂಪತ್ತಿಗಳು, 6 ಸಂಪತ್ತಿಗಳು ಏನಿದೆ ಅವು ಗಿಡ ಮರವಾದರೆ ಫಲ ಕೊಡಬೇಕಾದ್ರೆ, ಆ ಗಿಡ ಮರ ಫಲ ಕೊಡಬೇಕಾದ್ರೆ ವೈರಾಗ್ಯದ ನೀರನ್ನು ಅದಕ್ಕೆ ಎರಿಬೇಕು. ಹಾಗೆ ಅದಕ್ಕೆ ಮುಮುಕ್ಷತ್ವದ ಹೊಂಬಿಸಿಲು ಬಿದ್ದಾಗ ಮಾತ್ರ ಅದು ಫಲವನ್ನು ಕೊಡುತ್ತೆ. ವೈರಾಗ್ಯವಿಲ್ಲದೆ ಶಮ, ದಮಾದಿ ಇತ್ಯಾದಿ ಸಂಪತ್ತಿಗಳು ಬೆಳೆಯೋದೇ ಇಲ್ಲ ಅಂತ ಹೇಳ್ತಾರೆ. ಇವರಿಗೆ ಆತ್ಮ ಸಂಯಮ, ತೃಪ್ತಿ, ಸಮಾಧಾನ ಬರೀ ಭ್ರಾಂತಿ ಅಂತ ಶಂಕರರೇ ತಿಳಿಸ್ತಾ ಇದ್ದಾರೆ. ಒಂದೊಂದು ಸಾಧನಗಳು ಹೇಗೆ ಬಹಳ ಮುಖ್ಯ ಅನ್ನೋದನ್ನ ಶ್ಲೋಕದಲ್ಲಿ ವಿವರಿಸ್ತಾ ಹೋಗ್ತಾರೆ. ಇನ್ನು ಕೊನೆಯದಾದಂತಹ ಶ್ಲೋಕ, ಏತಯೋರ್ಮಂದತಾ ಯತ್ರ ವಿರಕ್ತತ್ವ ಮುಮುಕ್ಷಯೋ ಮರೋ ಸಲಿಲವತ್ತತ್ರ ಶಮಾಧೇರ್ಭಾನ ಮಾತ್ರತಾ. ಹಿಂದಿನ ಶ್ಲೋಕದಲ್ಲೇ ಅದೇ ವಿಚಾರವನ್ನ ಉದಾಹರಣೆಯ ಮೂಲಕ ಇಲ್ಲಿ ತಿಳಿಸ್ತಾರೆ. ಮುಂದುವರಿಸ್ತಾ ಅವ್ರು ಹೇಳ್ತಾರೆ, ವೈರಾಗ್ಯವಿಲ್ಲದ ಸದ್ಗುಣಗಳು ಮರುಭೂಮಿಯ ಮೇಲೆ ನೀರು ಸುರಿದರೆ ಹೇಗೆ ಇಂಗಿ ಹೋಗುತ್ತೋ ಹಾಗೆ ಕಾಲಕ್ರಮದಲ್ಲಿ ಮಾಯವಾಗುತ್ತೆ. ಸದ್ಗುಣಗಳು ನಮ್ಮಲ್ಲಿ ಸ್ಥಿರವಾಗಿ ಇರಬೇಕಂದ್ರೆ ವೈರಾಗ್ಯ ಬೇಕೇ ಬೇಕು. ತಳಹದಿ ಇಲ್ಲದ ಕಟ್ಟಡ ಕುಸಿಯುವಂತೆ ನಮ್ಮ ಸಾಧನೆ ಕುಸಿದು ಹೋಗಬಹುದು. ಆದ್ದರಿಂದ ವೈರಾಗ್ಯ ಬಹಳ ಮುಖ್ಯ. ಅಂದರೆ ಪ್ರತಿಯೊಂದು ಸಾಧನೆಗಳು ಯಾವುದು ಹೆಚ್ಚು ಅಲ್ಲ, ಯಾವುದು ಕಡಿಮೆನೂ ಅಲ್ಲ, ಒಂದಕ್ಕೊಂದು ಅತ್ಯಂತ ಪೂರಕವಾದಂತಹ ಸಾಧನೆಗಳು. ಹೀಗೆ ಈ ಸಾಧನಾ ಚತುಷ್ಟಯವನ್ನು ಸಂಪಾದಿಸಿದವರು ಬ್ರಹ್ಮಜ್ಞಾನವನ್ನು ಪಡೆಯಲು ಯೋಗ್ಯರು. ನಾವು ಇಂತಹ ಸಾಧನಾ ಚತುಷ್ಟಯಗಳು, ಈ ಸಂಪತ್ತುಗಳನ್ನು ಪಡೆದುಕೊಳ್ಳುವಂತಹ ಪ್ರಯತ್ನವನ್ನು ಗುರು ಶಂಕರಾಚಾರ್ಯರು ನಮಗೆಲ್ಲ ಕರುಣಿಸಲಿ ಅಂತ ಹೇಳಿ ಈ ಮೂಲಕ ನಾನು ಪ್ರಾರ್ಥಿಸಿಕೊಳ್ತೇನೆ. ಹಾಗೆ ಈ ಒಂದು ವಿವೇಕ ಚೂಡಾಮಣಿಯಲ್ಲಿ ನನಗೆ ಒಂದು ಅವಕಾಶ ಮಾಡಿಕೊಟ್ಟಂತಹ ಹಿರಿಯ ಸಹೋದರಿಯಾದಂತಹ ಲಲಿತಾ ನಟರಾಜರವರಿಗೆ ವಂದನೆಗಳು. ಇಷ್ಟುವರೆಗೂ ತಾವೆಲ್ಲ ಸಮಾಧಾನವಾಗಿ ಕೇಳಿದಿರ, ತಮಗೂ ಸಹ ವಂದನೆ. ಈ ಶ್ಲೋಕಗಳನ್ನು ಈಗಲೇ ಕಲ್ತಿರೋದು ಉಪನ್ಯಾಸ ನಾವು ಹಿಂದೆ ಒಂದೊಂದಕ್ಕೆ ಒಂದೊಂದು ಗಡ್ಡೆ ತಗೊಂಡು ಮಾಡಿದ್ವಿ. ಹಾಗೆ ಅದು ಅಷ್ಟು ಕೆಲಸವನ್ನು ಅಷ್ಟು ಅಚ್ಚುಕಟ್ಟಾಗಿ ನಿಭಾಯಿಸಿದ್ದಾರೆ. ಹಾಗಾಗಿ ನಿಮ್ಮೆಲ್ಲರ ಪರವಾಗಿ ಸಿಟಿ ಗಾರ್ಡ್ಸ್